ಅಧ್ಯಾಯದ 11ನೇ ಶ್ಲೋಕದಿಂದ. ಅಂದರೆ ಭಗವದ್ಗೀತೆ ಪ್ರಾರಂಭ ಯಾರಪ್ಪ ಮಾತಾಡಿದ್ದಾರೆ ಅಂದರೆ ಧೃತರಾಷ್ಟ್ರನಿಂದಲೇ ಪ್ರಾರಂಭ ಆಗಿದೆ ಗ್ರಂಥ. ಧೃತರಾಷ್ಟ್ರ ಅಂದೇನು ಅವಾಗ ಯಾವಾಗಲೂ ಇದ್ದ ಅವನ ಕತೆ ಅಲ್ಲ. ಧೃತಂ ರಾಷ್ಟ್ರಂ ಏನ ಅಂದರೆ ಪರಿಚ್ಛಿನ್ನವಾಗಿರ್ತಕ್ಕಂಥ ಒಂದು ನನ್ನದು ಅನ್ನೋದ್ರಲ್ಲಿ ಯಾರು ಜೀವನ ಮಾಡ್ತಿರ್ತಾರೋ ಅವರೇ ಧೃತರಾಷ್ಟ್ರ. ಇದಿಷ್ಟು ನಂದು ಅಂತ. ಅವನು ಹುಟ್ಟು ಕುರುಡ ಅಂದ್ರೇನು? ಕುರುಡು ಅಂದ್ರೇನು? ಇರೋದು ಇರುವಂತೆ ಕಾಣಲ್ಲ, ಹೌದಾ? ಇರೋದು ಇರುವಂತೆ ಕಾಣಲ್ಲ, ಅದಕ್ಕೆ ಕುರುಡು ಅಂತಾರೆ, ಹೌದಾ? ಮತ್ತು ಇರೋದೇನೋ ಮತ್ತು ನಾವು ಇನ್ನೊಂದು ರೀತಿ ತಿಳ್ಕೊಳ್ತೀವಿ. ಯಾರೋ ಹುಡುಗ ಹೋಗ್ತಾ ಇದ್ದ, ಏ ರಾಮು ಅಂತ ಕರಿತೀವಿ. ಹಿಂದಕ್ಕೆ ತಿರುಗಿದ್ರೆ ನಮ್ಮ ಹುಡುಗ ಅಲ್ಲ ಅಂದಾಗ ಯಾವುದೋ ಹುಡುಗನ್ನ ತಪ್ಪಾಗಿ ನಮ್ಮದು ಅಂತ ತಿಳ್ಕೊಂಡ್ವಿ. ಈ ರೀತಿ ಇರೋದು ಕಾಣಲ್ಲ ಅಥವಾ ತಪ್ಪಾಗಿ ತಿಳ್ಕೊಳ್ತೀವಿ. ಮತ್ತು ಹೇಳಿದ ಮೇಲೆ ಇದು ಇಂಥ ವಿಷಯ ಇಂಥದ್ದು ಅಂತ ಹೇಳಿದ್ಮೇಲೆ ಕೂಡ ನಮ್ಗೆ ಸಂಶಯ, ಹೌದೋ ಅಲ್ವೋ ಅಂತ. ಈ ರೀತಿ ಇದನ್ನು ಕುರುಡು ಅಂತೀವಿ, ಹೌದಾ? ಅದು ಮತ್ತು ಭಗವದ್ಗೀತೆ ಪ್ರಾರಂಭ ಆಗೋದು ಕುರುಡಿನಿಂದಲೇ ಪ್ರಾರಂಭ ಆಗುತ್ತೆ. ಮತ್ತು ಅವರೇನು ಹೇಳ್ತಾನೆ, ಮಾಮಕ ಪಾಂಡವಾಶ್ಚೈವ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನನ್ನವರು ಮತ್ತು ಪಾಂಡವರು. ಮಾಮ ಮಧ್ಯೆ ಮಾತಾಡ್ಬೋದು, ಸುಮ್ಮನೆ ಕೂತು ಲಾಸ್ಟಲ್ಲಿ ಪ್ರಸಾದ ಕೊಡ್ತಾರೆ, ಮಾತಾಡೋದು ಕೊಡಲ್ಲ. ಆಮೇಲೆ ಸುಮ್ಮನೆ ಕೂತು ನನ್ನವರು ಮತ್ತು ಪಾಂಡವರು ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದರೆ, ನಿಜವಾದ ಪ್ರತಿಯೊಂದು ಮನೆ ಪ್ರತಿಯೊಂದು ಹೃದಯನೂ ಧರ್ಮಕ್ಷೇತ್ರ. ಆದರೆ ನಾವೇನು ಮಾಡ್ಕೊಂಡು ಅದನ್ನು ಕುರುಕ್ಷೇತ್ರ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋ ತನಕ ಅತ್ತೆ ಸೊಸೆಗೆ ಸರಿ ಹೋಗಲ್ಲ, ವಾಲ್ಗೀತರಿಗೆ ಸರಿ ಹೋಗಲ್ಲ, ಅಂಟನಿಗೆ ಸರಿ ಹೋಗಲ್ಲ, ಎಲ್ಲರೂ ಒಟ್ಟಿಗೆ ಇರು. ಮತ್ತು ಯಾರಿಗೂ ಸರಿ ಹೋಗಲ್ಲ. ಯಾಕೆ? ಧರ್ಮಕ್ಷೇತ್ರವಾಗಿರಬೇಕಂತ ಮನೇನ ಕುರುಕ್ಷೇತ್ರ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲ, ಮನಸ್ಸನ್ನತಕ್ಕಂಥದ್ದನ್ನು ಕುರುಕ್ಷೇತ್ರ ಮಾಡಿದ್ದೀವಿ. ಯಾರೋ ಆನಂದಾಶ್ರಮ ಅಂತ ಹೋಗಿದ್ರಂತೆ, ಇದಕ್ಕೆ ಕನ್ನಂಗಾಡಲ್ಲಿ ಆನಂದಾಶ್ರಮ ಅಂತ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಬೇಕಲ್ಲ, ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ಟು ಬರ್ತೀವಿ ಅಂದ್ರಂತೆ. ಹೋಗ್ಬಿಟ್ಟು ಮತ್ತೆ ಬರೋದೇನು ಬೇಡ, ನಿಮ್ಮ ಮನೇನೇ ಆನಂದಾಶ್ರಮ ಮಾಡಿಕೊಡಿ ಅಂದ್ರಂತೆ. ನನಗೆ ಬಂದು ಹೇಳಿದ್ರು, ಸ್ವಾಮೀಜಿ ಈ ಥರ ಅಂದು ಸ್ವಾಮೀಜಿ ಅಂತ. ನಾನು ಹೇಳಿದೆ, ಮನೇನ ಆನಂದಾಶ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆದರೆ ನಿಜವಾಗ್ಲೂ ಆಗುತ್ತೆ ಅನ್ನೋದು ಸಂಭಾವನೆ ಇಲ್ಲ. ಯಾಕೆಂದರೆ ಯಾರು ಸರಿಯಾಗಿರ್ತಕ್ಕಂಥ ಮಾತು ಎಬ್ಬರು ಕೇಳೋದು. ಮನೆಗಳಲ್ಲಾಗಲಿ, ಇಂಥ ಸಭೆನಲ್ಲಾಗಲಿ, ಸ್ಕೂಲಲ್ಲಾಗಲಿ, ಎಲ್ಲನ್ನಾಗಲಿ ನಿಜವಾಗ್ಲೂ ಸರಿಯಾಗಿರ್ತಕ್ಕಂಥದ್ದನ್ನು ಹೇಳಿದರೆ, ತನಗೆ ಹಿತವಾಗಿರ್ತಕ್ಕಂಥದ್ದನ್ನು ಹೇಳಿದರೆ ಕೇಳೋಲ್ಲ. ಪ್ರಿಯವಾಗಿರ್ತಕ್ಕಂಥ ಹೇಳೋದು ಕೇಳ್ತಾರೆ. ಆದರೆ ಹಿತ ಪ್ರಿಯ ಎರಡು ಬೇರೆ ಬೇರೆ. ಹಿತ ಪ್ರಿಯ ಅನ್ನೋದು ಅರ್ಥ ಆಗಬೇಕಾದ್ರೆ, ಈಗ ನಾನು ಯಾವುದು ಹೇಳಿದೆ, ದಿವಸ ಜೇನುತುಪ್ಪ ನಿಂಬೆಹಣ್ಣು ಬಿಸಿನೀರಲ್ಲಿ ತೊಗೊಳ್ಳಿ ಆರೋಗ್ಯವಾಗಿರ್ತೀರ ಅಂತ. ಸ್ವಾಮೀಜಿ ಜೇನುತುಪ್ಪ ಉಷ್ಣ, ನಿಂಬೆಹಣ್ಣು ಶೀತ ಅಂದರು. ಹೋಗಿ ಬಿಟ್ಟುಬಿಡಿ. ದಿವಸ ಪರಂಗಿ ಹಣ್ಣು ತಿನ್ನಿ, ಹೆಮೋಗ್ಲೋಬಿನ್ ಚೆನ್ನಾಗಿರುತ್ತೆ ಅಂತಾರೆ, ಪರಂಗಿ ಹಣ್ಣು ತಿನ್ನಿ. ಸ್ವಾಮೀಜಿ ಅದು ಕೂಡ ಉಷ್ಣ. ಹೋಗಲಿ, ಮೆಂತ್ಯ ನೆನೆ ಹಾಕ್ಕೊಂಡು ಆ ಮೊಳಕೆ ಮಾಡಿ ತಗೊಳ್ಳಿ, ಭಾಳಷ್ಟು ಆರೋಗ್ಯ ಮೇಂಟೈನ್ ಮಾಡುತ್ತೆ. ಹಬ್ಬ ಮೆಂತ್ಯನ ವಿಷ, ಒಂದೊಂದಕ್ಕೆ ಒಂದೊಂದು ಹೇಳ್ತಿದ್ರು. ಕೊನೆಗೆ ಇನ್ನೇನು ಮಾಡೋದು, ಹೋಗಿ ಬಿಡಿ, ಇದು ಯಾವುದು ಸರಿಯಾಗಲ್ಲ ನಿಮಗೆ, ದಿವಸ ಮಸಾಲೆ ದೋಸೆ ತಿನ್ನಿ. ಅದು ಪರವಾಗಿಲ್ಲ ಸ್ವಾಮೀಜಿ. ನೋಡಿ, ಸಮಾಜದಲ್ಲಿ ಮಸಾಲೆ ದೋಸೆ ತಿಂದರೆ ಉಷ್ಣ ಶೀತ ಏನಾಗುತ್ತೆ ಅನ್ನೋದಿಲ್ಲ ಸಮಾಜದಲ್ಲಿ. ಅದರಲ್ಲಿ ಏನು ರೋಗ ತರುತ್ತೋ ಅದು ಗೊತ್ತಿಲ್ಲ ನಮಗೆ. ಸಾಯಂಕಾಲದತ್ತು ಪಾನಿಪುರಿ ಏನೋ ಇದೆಯಲ್ಲ, ಗೋಬಿ ಮಂಚೂರಿ, ಅದನ್ನು ತಿನ್ನಿ. ಅದು ಸರಿ, ಅದು ಒಳ್ಳೆಯದು ಹೇಳಿದರೆ. ಇತ್ತಾಗ ಅದು ನಮ್ಮ ಜೀವನಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು, ನಮ್ಮ ಜೀವನ ಉನ್ನತವಾಗಿ ತೊಗೊಂಡೋಗ್ತಕ್ಕಂಥದ್ದು ಯಾವುದು ಇದೆಯೋ ಅಂಥ ಮಾತು ನಮಗೆ ಇಡಿಸಲ್ಲ. ಯಾಕಪ್ಪ ಅಂದರೆ, ಮನಸ್ಸು ಬೇರೆ ಮನೆಯನ್ನು ಶಾಂತ ಮಾಡಲಿಕ್ಕೆ ಹೋದರೆ ಅವ್ರು ಕೇಳಲ್ಲ. ಅದಕ್ಕೋಸ್ಕರ ಏನು ಮಾಡಿ ನಾನು ಹೇಳಿದೆ, ಮನೇನ
ಶಾಂತಿ ಆಶ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಮನಸ್ಸನ್ನು ಶಾಂತ ಮಾಡ್ಕೊಳ್ಳಿ. ಮನಸ್ಸನ್ನು ಶಾಂತಿ ಆಶ್ರಮ ಮಾಡಿ. ಮನಸ್ಸು ಯಾಕಪ್ಪ ಶಾಂತಿ ಆಶ್ರಮ ಆಗ್ತಿಲ್ಲ? ಸಹಜವಾಗಿ ಅದು ಶಾಂತವೇ, ಆದರೆ ಯಾವುದು ಒಳಗಡೆ ಅದು ಯಾಕಪ್ಪ ಆಗ್ತಿಲ್ಲ ಅಂದರೆ ಮಮಕ ಪಾಂಡವ ಚೈವ, ನನ್ನವರು ಅನ್ನತಕ್ಕಂಥ ಇದೆಯಲ್ಲ, ಅದೇನೇ ಎಲ್ಲ ದುಃಖಕ್ಕೂ ಮೂಲ. ನೀವು ಪೇಪರಲ್ಲಿ ಓದ್ತಿರ್ತೀರ, ಸುಮ್ಮನೆ ಮೋದಿ ಮೋದಿ ಅಂತ ಏನೋ ಎಗರ್ಲಾಡ್ತಾರೆ ಜನ. ನೆನ್ನೆ ಪೇಪರಲ್ಲಿ ಆ ನ್ಯಾಯಾಧೀಶ ಭಾಸ್ಕರ್ರಾವ್ ಅವರೊಂದು ಸೆಂಟೆನ್ಸ್ ಹಾಕಿದ್ದಾರೆ. ಎಷ್ಟೋ ಜನಕ್ಕೆ ದೇಶಕ್ಕೆ ಅನುಕೂಲ ಮಾಡಿದ್ದಾರೆ, ನ್ಯಾಯ ಮಾಡಿ ಎಷ್ಟೋ ಜನಕ್ಕೆ ಜೈಲಿಗೆ ಕಳಿಸಿದ್ದಾರೆ, ಭಾಳಷ್ಟು ಶುದ್ಧವಾದಂಥ ಜೀವನ ಮಾಡಿದ್ದಾರೆ. ಕೊನೆಗೆ ಇವಾಗ ಮಗನ ಮೋಹದಿಂದ ಅವರೇನೇ ಜೈಲಿಗೆ ಹೋಗೋ ಸ್ಥಿತಿ ಇದೆ. ಯಾಕೆ? ಮಗ ಏನೋ ಒಂದು ತಪ್ಪು ಮಾಡ್ದೆ, ನನ್ನ ಮಗ ಅನ್ನೋದಕ್ಕೋಸ್ಕರ ಸಪೋರ್ಟ್ ಮಾಡಿದ್ರು, ಇವಾಗ ಅವರೇ ಜೈಲಿಗೆ ಹೋಗೋ ಸ್ಥಿತಿ ಇದೆ. ಯಾಕೆ? ಧೃತರಾಷ್ಟ್ರ 100 ಜನ ಗಂಡ್ಮಕ್ಳು, 1 ಹೆಣ್ಮಗು ಅಂತ ಲಾಸ್ಟು. 100 ಜನ ಗಂಡ್ಮಕ್ಳಿದ್ರೂ ಯಾರಪ್ಪ ಎಷ್ಟು ಸುಖ ಕೊಟ್ಟರು, ಏನು ಮಾಡಿದ್ರು ಅಂದರೆ ಕೊನೆಗೆ 100 ಜನ ಹೊರಟೋಗ್ಬಿಟ್ರು. ಧೃತರಾಷ್ಟ್ರಕ್ಕೆ ಅನ್ನ ಹಾಕೋರಿರಲಿಲ್ಲ. ಪಾಂಡವರು ಕೊನೆಗೆ ಧರ್ಮರಾಜ ನಾವು ನೋಡ್ಕೊಳ್ತೀವಿ ಬಾ ಅಂದ. ಸರಿ, ಭೀಮ ಅನ್ನ ಹಾಕೊಂಡು ಪಿಂಡ ಇಟ್ಟಾಗಿ ತಿನ್ನು ಅಂತ. ಕೊನೆಗೆ ವಿದುರ ಇಷ್ಟೆಲ್ಲ ಆಯಿತು, ಇನ್ನೂ ಏನು ಯೋಚಿಸ್ತಿದ್ದಾನೆ ಧೃತರಾಷ್ಟ್ರ, ಏನನ್ನ ಮಾಡಿ ಪಾಂಡು ನಾಶ ಮಾಡಿಬಿಡ್ಬೇಕು ಅಂತ ಯೋಚಿಸ್ತಾ ಇರ್ತಾರೆ. ಇಷ್ಟೆಲ್ಲ ಮಾಡಿದ್ರೆ ಕೊನೆಗೆ ಏನಾಗಿದೆ, ನಿಂಗೆ ಅನ್ನ ಹಾಕೋತಕ್ಕ ಪಾಂಡವರು ತೆಗೆದಾಕ್ಬೇಕು ಅಂತೀಯ, ಮುಂದೆ ನಿನ್ನ ಗತಿ ಏನು, ಬಿಟ್ಬಿಡು ಇದನ್ನು, ಬಾ ವಾನಪ್ರಸ್ಥಾಶ್ರಮಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದರೆ ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಕಾಡಿನಲ್ಲಿ ಆ ಕಾಡಿಗೆ ಚೆಲ್ಲಿ ಸತ್ತೋಗ್ಬಿಡ್ತಾನೆ. ಏನಪ್ಪ ಸಾಧಿಸ್ತಾ, ಏನು ಸಾಧಿಸ್ತಾ? ಅಳ್ತಾ ಬರ್ತೀವಿ, ಅಳ್ತಾ ಜೀವನ ಮಾಡ್ತೀವಿ, ಅಳ್ತಾ ಹೊರಟೋಗ್ತೀವಿ. ಹೌದಾ? ವೃಥ ಕ್ರಿಯ ವೃಥ ಲಾಪಾನ್ ವೃಥವಾದಾನ್ ಮನೋ, ಎಲ್ಲ ವೃಥ. ಸ್ವಾಮಿಗಳು ಹೇಳ್ತಾರೆ ಅಂತಲ್ಲ, ಯಾವುದನ್ನ ವಯಸ್ಸಾದ ಕೇಳಿ ಮಾತಾಡ್ತೀವಿ, ಚೆನ್ನಾಗಿದ್ದೀರಾ ತಾತ ಅಂದರೆ ಚೆನ್ನಾಗಿದ್ದೀನಿ ಅಂತ ಮತ್ತೆ ಶುರು ಮಾಡ್ತಾರೆ. ದೇವ್ರು ನನಗೆ ಈ ವಯಸ್ಸಿಗೆ ಹೀಗೆ ಮಾಡಿಬಿಟ್ಟ ಅಂತ. ಅಲ್ಲ, ಇಷ್ಟೊತ್ತು ಚೆನ್ನಾಗಿದ್ದೀನಿ ಅಂದರೆ ಅದು ಧೋಕ, ಬೇರೆ ಮಾಡೋ ಮೋಸ. ನಾವು ಚೆನ್ನಾಗಿದ್ದೀನಿ ಅನ್ನೋದು ಒಳಗಡೆ ಬೇಕಾದಷ್ಟಿದೆ. ಚೆನ್ನಾಗಿದ್ದೀನಿ ಅಂದಾಗ ಒಳಗಡೆ ಆಗಿದೆಯಪ್ಪ ಅಂದರೆ ತುಂಬಿಯ ಒತ್ತಲೆಯೊಳಗೆ 100 ಹಕ್ಕಿಗಳು, ಗಿಳಿ ಗೂಗೆ ಕಾಗೆ ಕೋಗಿಲೆ ನವಿಲು ಹತ್ತು ಗಿರಗಿರನ ಗೊರಗೊರನ ಕಿರಿಚಿ ಕೂಗುತ್ತಿರಲು ನಿದ್ದೆಗೆಡೆಯಲ್ಲಿ ಮಂಕುತಿಮ್ಮ. ಅನೇಕ ವಿಧಾಂತ ಸಮಸ್ಯೆಗಳು. ಯಾಕಪ್ಪ ಅಂದರೆ ನಾನು ನನ್ನದು ಅನ್ನೋದು ಸಮಸ್ಯೆ, ಬೇರೆ ಇನ್ಯಾವುದು ಸಮಸ್ಯೆ ಇಲ್ಲ. ಬೇರೆ ಮೇಲೆ ಕೋಪದಿಂದ ಮಾತಾಡ್ತೀವಿ, ಎಗರ್ಲಾಡ್ತೀವಿ, ಅವರಾದ ಕಾರಣ. ಈ ಜೈನ್ ಫಿಲಾಸಫಿನಲ್ಲಿ ಎಂಟಿ ಬೋಟ್ ಅಂತ ಒಂದು ಕತೆ ಬರುತ್ತೆ. ಅದರಲ್ಲಿ 2 ಬೋಟು ನೀರಲ್ಲಿರುತ್ತೆ. ಆ ಬೋಟ್ ನಡೆಸ್ತಕ್ಕಂಥ ಒಬ್ಬರು ಒಂದೊಂದು ಇರ್ತಾನೆ, ಇನ್ನೊಂದು ಪಕ್ಕದ ಬಂದು ಇವನಿಗೆ ತಗಲಿದ್ರೆ ಕೋಪದಿಂದ ತಿರುಗ್ತಾನೆ. ತಿರುಗಿದ್ರೆ ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ಅಲ್ಲಿ ನಡೆಸೋನು ಇಲ್ಲವೇ ಇಲ್ಲ. ಇವಾಗ ಇವನ ಕೋಪ ಏನಾಗುತ್ತೆ ಹೇಳಿ? ಅರ್ಥ ಆಗ್ತಿದೆ? ಇವನ ಕೋಪ ಏನಾಗುತ್ತೆ? ಸುಮ್ಮನೆ ಆಗ್ತಾನೆ. ಹೌದಲ್ಲ? ಅದೇ ರೀತಿ ನಿಮ್ಮನ್ನು ನೋಡಿ ಯಾರಿಗಾನ ಕೋಪ ಬಂದಿದೆ ಅಂದರೆ ಅವರೆಲ್ಲ ಮೂಲ ನೀವೇ. ನಿಮ್ಮಲ್ಲಿ ಯಾರೋ ಒಬ್ಬ ಇದ್ದಾನೆ, ನಾನಂದ್ರೆ ಅಂದ್ಕೊಂಡೆ ಅಂತ, ಅವನಿಲ್ಲ ಅಂದರೆ ನಿಮ್ಮನ್ನು ನೋಡಿ ಯಾರಿಗೂ ಕೋಪ ಬರಲ್ಲ, ಆನಂದವಾಗಿರ್ತಾರೆ. ಒಂದು ವೇಳೆ ಇಲ್ಲ ಸ್ವಾಮೀಜಿ ಭಗವಾನ್ ಬುದ್ಧನ ನೋಡಿ ಕೋಪ ಮಾಡ್ಕೊಂಡೋಗಿದ್ದಾರೆ ಅಂದರೆ ಅವಾಗೇನಂತಾರೆ? ನಡ್ಕೊಂಡು ಸುಮ್ಮನೆ ಆಗ್ತಾರೆ. ಪಾಪ ಗೊತ್ತಿಲ್ಲ ಅಂದ್ಬಿಟ್ರೆ ಏನೋ ಅವ್ರಿಗೆ ತಿಳುವಳಿಕೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಹೌದಾ? ಆದ ಕಾರಣ ಆ ಧೃತರಾಷ್ಟ್ರ ಅಂದರೆ ನಾವೇ. ನ್ಯಾಯ ಭಾಸ್ಕರ್ರಾವ್ ಅಂತ ಹೇಳಿದ್ರೆ ನಾನು ಯಾವ ರೀತಿ ಇರಬೇಕು ಮನುಷ್ಯ ಜೀವನದಲ್ಲಿ. ಮಹೇಂದ್ರ ವರ್ಮ ಅಂತ ಅವರು ಮಕ್ಕಳು ನೋಡ್ಕೋಬಾರ್ದಂತಲ್ಲ, ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಆದಷ್ಟು ಪ್ರಯತ್ನ ಮಾಡಬೇಕು ಅವ್ರನ್ನ ಒಳ್ಳೆ ಸ್ಥಿತಿಗೆ ತರಲಿಕ್ಕೆ. ಆದರೆ ಒಂದು ಜ್ಞಾಪಕ ಇಟ್ಕೊಂಡಿರೋದು ಏನು, ನಿನ್ನೆ ಸಾಯಂಕಾಲ ಹೇಳಿ ಅಂದ್ಕೊಂಡೆ ಅವ್ರು ಯಾರು ಕೇಳಿದವರು ಇರಲಿಲ್ಲ. ಅದಕ್ಕೋಸ್ಕರ ಸರಿ ನೋಡೋಣ ಬರ್ತಾರೆ ಅಂದರೆ ಇವಾಗ ಸಭೆಯಲ್ಲಿ ಎಲ್ಲರೂ ಏನಂತ,
ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತ ಪಡೆದಿರು. ಪಕ್ಕಾಗುವುದೆಂತೆಂಥ ಜಗದಿ ದಕ್ಕಿತೇಂ ಕುರು ಪಾಂಡವರಿಗೆ ರಾಜ್ಯ ಸುಖ ದಿಕ್ಕವರಿಗೆ ಮಂಕುತಿಮ್ಮ. ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡೋಣ. ಆದರೆ ಅವ್ರು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ ಹೊರತು ನಮ್ಮ ಪ್ರಕಾರ ತಯಾರಾಗಲ್ಲ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತ ಪಡೆದರು ಪಕ್ಕಾಗುವುದು ಎಂತೆಂಥ ಜಗದಿ. ಅವ್ರ ಜೀವನ ಅನ್ನತಕ್ಕಂಥ ಅವ್ರ ಸಂಸ್ಕಾರ ಪ್ರಕಾರ ಅವ್ರ ಪ್ರಯತ್ನ, ಪುರುಷ ಪ್ರಯತ್ನ ಏನಿದೆಯೋ ಅದ್ರ ಪ್ರಕಾರನೇ ಏನಾಗುತ್ತೆ ಹೊರತು ನಮ್ಮ ಪ್ರಯತ್ನ ಅನ್ನತಕ್ಕಂಥ ಅವ್ರಿಗೆ ಸಹಾಯ ಮಾಡುತ್ತೆ. ಅದರ ಸಹಾಯ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಅದು ಏನು ಮಾಡೋಕ್ಕಾಗಲ್ಲ. ಹೌದಾ? ದಕ್ಕಿತೇನು ಕುರು ಪಾಂಡುತನಿಗೆ ರಾಜ್ಯ ಸುಖ. ಪಾಂಡವರಿಗಾಗಲಿ ಕೌರವರಿಗಾಗಲಿ ರಾಜ್ಯ ಸುಖ ಸಿಕ್ತು. ಪಾಂಡವರು ಈಗಿನ ಕಾಲದ ಮಹಾಭಾರತ ಹೇಳ್ತಾರೆ, ಈಗಿನ ಕಾಲದ ಜನ ಪ್ರಾರಂಭದಲ್ಲಿ ನಾವು ಕೌರವರಿದ್ದಾಗ ಇರಬೇಕು, ಯಾಕೆಂದರೆ ರಾಜ್ಯ ಭೋಗ ಅನುಭವಿಸ್ಬೋದು. ತೀರ ವಯಸ್ಸಾದ್ಮೇಲೆ ರಾಜ್ಯ ಸಿಕ್ಕಿದ್ರೆ ಏನು ಮಾಡಬೇಕು? ಅದಕ್ಕೆ ಕೌರವ ಆಗಿರ್ಬೇಕು ಮೊದಲು, ಆಮೇಲೆ ಪಾಂಡವರಾಗಬೇಕು ಅಂತಾರೆ. ಕೌರವರಿಗೂ ರಾಜ್ಯ ಸುಖ ಸಿಗಲಿಲ್ಲ, ಪಾಂಡವರಿಗೂ ಸಿಗಲಿಲ್ಲ. ಕೃಷ್ಣ ಪರಮಾತ್ಮನೇ ಇದ್ದ, ಭೀಷ್ಮ, ಕೃಪಾಚಾರ್ಯ ಎಷ್ಟು ಜನ ಪ್ರಯತ್ನ ಪಟ್ಟರು, ಎಷ್ಟು ಜನ ಬುದ್ಧಿವಾದ ಹೇಳಿದ್ರು ದುರ್ಯೋಧನಿಗೆ. ಬಟ್ ಆದರೂ ಯಾರಿಗೂ ರಾಜ್ಯ ಸುಖ ಸಿಗಲಿಲ್ಲ. ಅದೇ ರೀತಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೇಳಿ ಇದು ಮಾಡಬೇಡಿ, ನಾಗಮ್ಮನವರೇ ಕೇಳಿ ಮಾತು ಕೇಳಿ. ಎಷ್ಟೇ ಪ್ರಯತ್ನ ಮಾಡಿದ್ರು ಮಕ್ಕಳು ಏನಾಗಕ್ಕೆ ಬಂದಿರೋ ಅದೇ ಆಗ್ತಾರೆ. ಪ್ರಯತ್ನ ಮಾಡಬೇಕು. ಅದು ಮಹರ್ಷಿಗೆ ಮಕ್ಕಳಿರಲಿಲ್ಲ, ಒಂದು ಸ್ವಲ್ಪ ತಪಸ್ಸು ಕೂತಿರ್ತಾರೆ. ಇದ್ದಕ್ಕಿದ್ದಾಗ ಅವ್ರ ತೊಡೆ ಮೇಲೆ ಒಂದು ಇಲಿ ಬರುತ್ತೆ. ನೋಡ್ತಾರೆ, ಅದು ಬಾಲ ಮೂತಿ ಎಲ್ಲ ನೋಡಿದ್ರೆ ಇವರು ಭಾಳಷ್ಟು ಆನಂದ ಆಗುತ್ತೆ ಮಹರ್ಷಿಗೆ. ಅದಕ್ಕೇನು ಮಾಡ್ತಾರೆ, ಅವ್ರ ತಪಶಕ್ತಿಯಿಂದ ಅದನ್ನು ಹೆಣ್ಣು ಮಾಡಿ ಶ್ರೀಮತಿಯವ್ರ ಹತ್ರ ಕೊಡ್ತಾರೆ. ದೇವರೇ ಕೊಟ್ಟಿಯ ನಮಗೆ, ಸಾಕು ಇದನ್ನು ಅಂತ. ಆಕೆಗೂ ಭಾಳ ಸಂತೋಷ ಆಗುತ್ತೆ, ಚೆನ್ನಾಗಿ ಸಾಕ್ತಾರೆ. ಸಾಕ್ಬಿಟ್ಟು ಮದುವೆ ವಯಸ್ಸಿಗೆ ಬಂದಾಗ ಒಳ್ಳೆ ಗಂಡು ಕೊಟ್ಟು ಮದುವೆ ಮಾಡಬೇಕು. ಇದು ಮಾಮೂಲು ತಣ್ಣು ಎಲ್ಲ ಅಂದ್ಕೊಳ್ಳೋದು. ಒಳ್ಳೆ ಗಂಡು ಕೊಟ್ಟು ಮದುವೆ ಮಾಡಬೇಕು. ಒಳ್ಳೆ ಗಂಡು ಯಾವುದು? ಸೂರ್ಯ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾನೆ, ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತಾರೆ. ಸೂರ್ಯನ ಕೆಳಗೆ ಒಪ್ಕೊಳ್ತಾನೆ. ಅದೇ ಈ ಹುಡುಗಿ ಒಪ್ಪಲ್ಲ. ಅಯ್ಯಯ್ಯ ಅಷ್ಟು ಬಿಸಿ, ಅಷ್ಟು ಇದು, ಅವನ ಹತ್ರ ಹೇಗೆ ಜೀವನ ಮಾಡೋದು ಸೂರ್ಯನ ಹತ್ರ? ಅಯ್ಯೋ ಆಗಲ್ಲ, ನನಗೆ ಬೇಡ. ಆಯ್ತು ಬಿಡಮ್ಮ, ನಿಂಗೆ ಇಷ್ಟ ಇಲ್ಲ ಅಂದರೆ ಬಲವಂತಿನ ಮಾಡೋ ಪ್ರಯೋಜನ ಇಲ್ಲ, ಆಯಿತು ಇನ್ಯಾವುದನ್ನು ಬೇರೆ ಹುಡುಕ್ತೀನಿ ಅಂತ ಸೂರ್ಯನೇ ಕೇಳ್ತಾನೆ. ಯಾರು ನಿಂಗಿನ್ನ ಒಳ್ಳೆ ಗಂಡು ಯಾರು, ಪ್ರಬಲವಾಗಿರ್ತಕ್ಕಂಥ ಗಂಡು ಯಾವುದು ಅಂತ. ಮೋಡ, ಅದು ನನ್ನ ಪ್ರಕಾಶವನ್ನು ಮುಚ್ಚಿಬಿಡುತ್ತೆ, ಆದ ಕಾರಣ ಮೋಡಕ್ಕೆ ಕೊಟ್ಟು ಮದುವೆ ಮಾಡು ಅಂತ. ಆ ಮೋಡನ್ನು ಕೇಳಿದ್ರೆ ಅದು ಒಪ್ಕೊಳ್ಳುತ್ತೆ. ಮೋಡ ಗೊತ್ತಾಗುತ್ತೆ, ಮಳೆ ಬರೋಕ್ಕೆ ಮುಂಚೆ ಒಪ್ಕೊಳ್ಳುತ್ತೆ. ಈ ಹುಡುಗಿ ಒಪ್ಪಲ್ಲ. ಅಷ್ಟು ಕಪ್ಪಗಿದ್ದಾನೆ ಮತ್ತು ಭಾಳ ಥಂಡಿ, ಅವನ ಚೆನ್ನಾಗಿ ಜೀವನ ಮಾಡೋದು ಸಾಧ್ಯವಿಲ್ಲ. ಸರಿ ಆಯಿತು ಬಿಡಮ್ಮ, ಯಾಕಂದರೆ ಈಗಿನ ಕಾಲಕ್ಕೆ ಬಲವಂತ ಮಾಡೋಗಿಲ್ಲ, ಯಾವುದಕ್ಕೂ ಬಲವಂತ ಮಾಡೋಗಿಲ್ಲ. ಭಾಳ ಹುಷಾರಾಗಿರಿ. ಅವ್ರಿಗೇನು ಹೇಳಿದ್ರು ಕೇಳದೇ ಇದ್ರೂ ತಪ್ಪು, ಹೇಳಿದ್ರೂ ತಪ್ಪು. ಆಗಿನ ಕಾಲಕ್ಕೂ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮೋಡವನ್ನು ಕೇಳ್ತಾನೆ. ನಿಂಗಿನ್ನ ಪ್ರಬಲವಾಗಿರ್ತಕ್ಕಂಥವ್ರು ಯಾರು, ಏನು ಹೇಳು ಅಂತ. ನನಗಿನ್ನ ಪ್ರಬಲವಾಗಿರ್ತಕ್ಕಂಥವ್ರು ಅಂದರೆ ಪರ್ವತ. ನನ್ನೂ ತಡೆದು ಬಿಡ್ತದೆ, ಮೋಡಗಳನ್ನು ತಡೆಯುತ್ತೆ. ಪರ್ವತಕ್ಕೆ ಕೊಟ್ಟು ಮದುವೆ ಮಾಡೋದು. ಪರ್ವತ ಅಂದರೆ ಅದು ಒಪ್ಕೊಳ್ಳುತ್ತೆ, ಮಾಡ್ಕೊಳ್ತೀನಿ ಅಂತ. ಈ ಹುಡುಗಿ ಒಪ್ಪಲ್ಲ. ಅಯ್ಯಯ್ಯ ಅಷ್ಟು ಹೊರಟು, ಆ ಹೊರಟು ಮನುಷ್ಯನ ಹೇಗೆ ಜೀವನ ಮಾಡೋದು, ಪರ್ವತ ನನಗೆ ಬೇಡ ಅಂತ. ಸರಿ ಆಯ್ತಮ್ಮ, ಪ್ರಯತ್ನ ಮಾಡ್ತೀನಿ. ಯಾಕೆ ಇನ್ನೇನು ಮಾಡೋದು? ಯಾವ ಜನ್ಮದ ಋಣನೋ, ಅವ್ರು ಹೇಳಿದ್ರಲ್ಲ, ಯಾವ ಜನ್ಮದ ಋಣನೋ, ಯಾವ ಜನ್ಮದ ಶತ್ರುನೋ ಇವತ್ತಿನ ದಿವಸ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿರೋ ಅನ್ಕೊಳ್ತೀವಿ. ಅಲ್ಲ, ಋಣ ತೀರಿಸ್ಕೊಳ್ಳಿಕ್ಕೆ, ಶತ್ರುತ್ವ ತೀರಿಸ್ಕೊಳ್ಳಿಕ್ಕೆ ಬಂದಿರ್ತಾರೆ. ಆಯ್ತಮ್ಮ ಅಂತ ಸಮಾಧಾನವಾಗಿ ಪರ್ವತನ ಕೇಳ್ತಾರೆ, ನಿಂಗಿನ್ನ ಪ್ರಬಲವಾಗಿರತಕ್ಕಂಥ ಶಕ್ತಿವಂತ ಯಾರು ಅಂತ. ಪರ್ವತ ಹೇಳುತ್ತೆ, ನನಗಿನ್ನ ಶಕ್ತಿವಂತರು ಅಂದರೆ ಇಲಿ. ಇಲಿ ನನ್ನಲ್ಲೂ ತೊಗರು ಮಾಡುತ್ತೆ, ಮನೆ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಇಲಿಗೆ ಕೊಟ್ಟು ಮದುವೆ ಮಾಡು ಅಂತ. ಸರಿ, ಒಂದು ಇಲಿ ಕರ್ಕೊಂಬಂದು ಕೂಡಿಸ್ಕೊಂಡು ಮಾತಾಡ್ತಿರ್ತಾರೆ ತಂದೆ. ಈ ಹುಡುಗಿಗೆ ಭಾಳ ಸಂತೋಷ ಆಗುತ್ತೆ. ಅದ್ರ ಮೂರ್ತಿ ಬಾಲ ಎಲ್ಲ ನೋಡಿ, ಇದಾದರೆ ನಂಗೆ ಭಾಳ ಚೆನ್ನಾಗಿರುತ್ತೆ. ಯಾಕೆ ಹೇಳಿ?
ಇರೋ ಸಂಸ್ಕಾರ ಇದು. ಭಾಳ ಸಂತೋಷ ಆಗುತ್ತೆ. ಮತ್ತು ಇಲ್ಲಿನೂ ಒಪ್ಕೊಳ್ಳೋಕೆ, ಮದುವೆ ಮಾಡ್ಕೊಳ್ಳೋಕ್ಕೆ. ಏನಮ್ಮ ಅಂದರೆ, ಅಪ್ಪ ನೀನು ತಂದಿದ್ದೆಲ್ಲ ನಾನು ಬೇಡ ಅಂದಿದ್ದೀನಿ, ಇದನ್ನು ಮಾಡ್ಕೊಳ್ತೀನಪ್ಪ, ನಾನು ಸಂತೋಷ ಮಾಡ್ಕೊಳ್ತಾರಂತೆ. ಎಷ್ಟೇ ಪ್ರಯತ್ನ ಪಟ್ಟರು, ಬೇರೆಯವ್ರು ಕೊಟ್ಟು ಮದುವೆ ಮಾಡೋಕ್ಕಾಯ್ತು. ಆಕೆ ಸಂಸ್ಕಾರ, ಆಕೆ ಪ್ರಾರಬ್ಧ, ಆಕೆ ಅದೇ ಆಗಕ್ಕೆ ಬಂದಿದ್ರು. ಅದೇ ರೀತಿ ಆದ ಕಾರಣ ನಾನು ಹೇಳಿದೆ ನಿನ್ನೆ ದಿವಸ, ಏನು ಪರಮಾತ್ಮ ಕೊಟ್ಟಿಯನೋ ಅಷ್ಟಲ್ಲೇ ತೃಪ್ತರಾಗಿದೆ. ಏನು ಕೊಟ್ಟಿಯನು ಸ್ವಾಮೀಜಿ? ಒಂದು ಕಾರಿಲ್ಲ, ಅದಿಲ್ಲ, ಅವೆಲ್ಲ ಇದ್ರೆ ಸುಖವಾಗಿರ್ತೀವಿ ಅನ್ಕೋಬೇಡಿ. ಇರಬೇಕು ಅನುಕೂಲಕ್ಕೆ. ಅನುಕೂಲವಾದ ಜೀವನವೇ ಆನಂದ ಜೀವನವಲ್ಲ. ಯಾವ ಮಟ್ಟಕ್ಕೆ ಹೋಗ್ಬೇಕು ನಾವು? ಇರೋದ್ರ ತೃಪ್ತಿ ಅಂದರೆ ಗಂಡ ಹೆಂಡತಿ ಬೀರ್ತಾರಂತೆ. ಏನೋ ಆಯಿತು, ಭಾಳ ಬಡತನ, ತಿನ್ನಲಿಕ್ಕೂ ಇಲ್ಲ. ಒಂದು ದಿವಸ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಏನ್ರಿ ನಮ್ಮ ಬಂಧು ಬಳಗನೂ ಯಾರು ಸಹಾಯ ಮಾಡೋಲ್ಲ? ಆಕೆ ಹೇಳ್ತಾಳೆ, ನಿಮ್ಮ ಬಂಧು ಬಳಗ ಯಾರನ್ನ ಇದ್ದರೆ ಅವ್ರ ಹತ್ರ ಹೋಗೋಣ, ಏನೋ ಸಹಾಯ ಮಾಡ್ತಾರೆ ಅಂತ. ನನಗೂ ಯಾರು ಬಂಧು ಬಳಗ ಸಹಾಯ ಮಾಡೋ ಅಂತಾರೆ. ಇಲ್ಲ ಇವಾಗ, ಯಾಕೆಂದರೆ ಬಂಧು ಬಳಗ ನಮ್ಮದು ದುಡ್ಡು ಕಾಸು ಚೆನ್ನಾಗಿದ್ದರೆ ಬರ್ತಾರೆ. ಚುಟ್ಟಾಲು ದೊಂಗಲು ತೆಲುಗಿನಲ್ಲಿ ಹೇಳ್ತಾರೆ. ಬಂಧು ಬಳಗ ಅಂದರೆ ಯಾರು? ಕಳ್ಳರು ಯಾರ ಮನೆಗೆ ಹೋಗ್ತಾರೆ? ಹಾಂ, ಯಾರ ಮನೆಗೆ ಹೋಗ್ತಾರೆ ಕಳ್ಳರು? ದುಡ್ಡಿರೋರ ಮನೆಗೆ ಹೋಗ್ತಾರೆ, ಹೌದಲ್ಲ? ಕೈಯಲ್ಲಿ ಅಂದ್ರೆ ಬರ್ತಾರೋ? ಬರಲ್ಲ ಪಾಪ. ಯಾರೋ ಕೋಲಾರಲ್ಲಿ ನಾಲ್ಕು ಅಂತೇಳಿ ಕೋಲಾರಲ್ಲಿ ಯಾರೋ ರೂಮ್ ಕೊಟ್ಟಿದ್ದಾರೆ, ಅಲ್ಲಿ ಲೈಬ್ರರಿಯೆಲ್ಲ ಇಟ್ಟಿದ್ದೀನಿ. ಅಲ್ಲೇನೋ ನೀವು ವಾಟರ್ ಪ್ರಾಬ್ಲಮ್ ಅಂತ ಬೇರೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ರೂಮ್ ಮಾತ್ರ ಹಾಗೆ ಬೀಗ ಹಾಕ್ಕೊಂಡು. ಪಾಪ ಅಲ್ಲಿ ಈ ಬೀಗ ಹಾಕ್ಕೊಂಡೇ ಇದ್ದಾರೆ. ಯಾವಾಗಲೂ ಏನೋ ಇರುತ್ತೆ ಅಂತ ಬಾಗಿಲು ತೆಗಿದ್ದೇನೆ, ನೋಡಿದ್ರೆ ಬರೀ ಗ್ರಂಥಗಳು. ಸರಿ, ಒಂದ್ಸಲ ಕಚ್ಚ ಕುಡ್ಸೋಗ್ಬಿಟ್ಟೇನು ಅಷ್ಟೇ. ಆ ರೀತಿ ಕಳ್ಳರು ಅನ್ನೋಂಥ ಚುಟ್ಟಾಲು ದೊಂಗಲು. ಹೌದಾ? ನನಗೂ ಯಾರೂ ಇಲ್ಲ, ನನಗಿರತಕ್ಕ ಒಬ್ಬನೇ ಒಬ್ಬರು ಬಂದು. ಏನು ನಾವು ಆ ರೀತಿ ಇರಬೇಕು. ಯಾರು? ಪುರಿ ಜಗನ್ನಾಥ. ಪುರಿ ಜಗನ್ನಾಥ ಬಿಟ್ಟು ಇನ್ಯಾರೂ ಇಲ್ಲ. ಹಾಗಿದ್ಮೇಲೆ ಪೂರಿಗೆ ಹೋಗಿ ನಡೀರಿ ಅಂತ ಗಂಡ ಯಾಕೆ ಹೇಳ್ತೀನಿ? ಕೊಟ್ಟಿದ್ದಲ್ಲಿ ತೃಪ್ತಿಯಾಗಿರೋದ್ರಲ್ಲಿ ತೃಪ್ತಿಯಾಗಿರ್ಬೇಕು. ನಮ್ಮ ಪ್ರಾರಂಭ ಪ್ರಕಾರ ಏನಿದೆಯೋ ಅದರಲ್ಲಿ ತೃಪ್ತಿಯಾಗಿರ್ಬೇಕು ಅನ್ನೋಕ್ಕೆ ಹೇಳ್ತೀನಿ. ಪೂರಿಗೆ ಹೋಗ್ತಾರೆ. ಆ ಪೂರಿನಲ್ಲಿ ಪ್ರಸಾದ ಮಾಡತಕ್ಕಂಥದ್ದು ಪದ್ಧತಿ ಈಗಲೂ ಹಾಗೆ ಇದೆ. ಏನಪ್ಪ ಅಂದರೆ, ಒಂದು ಮಡಿಕೆನಲ್ಲಿ 7 ಸ್ಟೆಪ್ಸ್ ಇರುತ್ತೆ. ಒಂದು ಒಲೆ ಮೇಲೆ ಇಟ್ಬಿಟ್ರೆ 7ರಲ್ಲೂ ಪ್ರಸಾದ ಆಗುತ್ತೆ ಅಂತ 100 ಮಡಿಕೆಗಳಲ್ಲಿ ಮಾಡ್ತಾರೆ. ಮಾಡಿ ಅದನ್ನು ಹೊರಗಡೆ ಕೊಟ್ಬಿಡ್ತಾರೆ. ಪ್ರತಿ ದಿವಸ ಹೊಸ ಮಡಿಕೆ ಉಪಯೋಗಿಸ್ತಾರೆ, ಕೊಟ್ಬಿಡ್ತಾರೆ. ಸರಿ, ಈ ಗಂಡ ಹೆಂಡತಿ ಪೂರಿಗೆ ಹೋಗೋ ಅಷ್ಟೊತ್ತಿಗೆ ಆ ಪ್ರಸಾದ ಎಲ್ಲ ಆಚೆ ಕೊಟ್ಬಿಟ್ಟು ಅಡುಗೆ ಮನೆ ತೊಳಿತಾ ಇದ್ದಾರೆ. ಆ ಅಡುಗೆ ಮನೆ ನೀರಲ್ಲಿ ಪ್ರಸಾದ ಬರ್ತಾಯಿದೆ. ಸ್ವಲ್ಪ ಅಲ್ಲಿ ಬಿದ್ದಿತ್ತು, ಒಳಗಡೆ ಬಿದ್ದಿರ್ತಕ್ಕಂಥ ಪ್ರಸಾದ. ಈ ಗಂಡ ಹೆಂಡತಿ ಇಬ್ಬರು ಅದನ್ನು ನೋಡ್ರಿ ನಾವು ಬರೋ ಅಷ್ಟೊತ್ತಿಗೆ ಪರಮಾತ್ಮ ನಮಗೆ ಆಹಾರ ಇಟ್ಟೇನೆ ಅಂದ್ಬಿಟ್ಟು ಭಕ್ತಿಯಿಂದ ಅದನ್ನು ತೊಗೊಂಡು ತಿಂತಾರೆ. ನಿಜವಲ್ಲ, ಆ ಪರಿಸ್ಥಿತಿ ಅಂಥ ಮಟ್ಟಕ್ಕೆ ನಾವು ಹೋದರೆ, ಅಂದರೆ ಏನಿದೆ ಅದರಲ್ಲೇ ಆನಂದ ಅನ್ನತಕ್ಕಂಥ ಮಟ್ಟಕ್ಕೆ ಹೋದರೆ ಇನ್ನು ದುಃಖ ಇದೆಯೋ? ಆದ ಕಾರಣ ಆಸೆ ಬೆಳೆಸ್ಕೋಬಾರ್ದು. ಮಕ್ಕಳ ಬಗ್ಗೆ ವಿಪರೀತವಾದಂಥ ಬೆಳೆಸೋಣ, ಎಲ್ಲ ರೀತಿಯೂ ಬೆಳೆಸೋಣ. ಆದರೆ ಅವ್ರ ಪ್ರಾರಂಭ ಏನಿದೆ ಅದೇ ರೀತಿ ಆಗುತ್ತೆ, ಒಪ್ಕೊಳ್ಳೋಣ. ಇರೋದೆಲ್ಲ ತೃಪ್ತಿಯಾಗಿದ್ದು ಸಾತ್ವಿಕವಾಗಿರತಕ್ಕಂಥ ಸುಖವನ್ನು ಪಡಿಬೇಕು ಅನ್ನತಕ್ಕ ನನ್ನ ದಿವಸ ನೋಡಿದ್ವಿ. ಪ್ರತಿಯೊಬ್ಬರಲ್ಲೂ ತಮೋಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣ ಅನ್ನತಕ್ಕಂಥದ್ದಿದೆ. ಇದು ನಿಮಗೆ ಅರ್ಥ ಆಗಬೇಕಾದ್ರೆ ಹೊಸ್ತಾಗಿ ಬಂದಿರೋರಿಗೆ ಸಾತ್ವಿಕ ಗುಣ ಅಂದರೆ ಹೋಗೋಣ ನಡೀರಿ ಇವತ್ತು ಆಶ್ರಮಕ್ಕೆ, ಹೋಗಿ ಸ್ವಲ್ಪ ಅಲ್ಲೆಲ್ಲ ಸೇವೆ ಮಾಡಿಕೊಂಡು ಕೇಳ್ಕೊಂಬರೋಣ. ಅದು ಸಾತ್ವಿಕ ಗುಣ. ಹೌದಾ? ಇಲ್ಲಿ ಬಂದು ಒಳ್ಳೆ ಮಲಗಿಸ್ಕೊ. ಇಲ್ಲಿ ಬಂದು ಕೂತ್ಕೊಂಡ್ರಿ, ನಿದ್ದೆ ಶುರುವಾಯಿತು. ತಮೋಗುಣ. ಸಾತ್ವಿಕ ಗುಣದಿಂದ ಬಂದ್ರಿ. ಇಲ್ಲಿ ಯಾಕೆ ಸುಮ್ಮನೆ ಕೂತು ನಮ್ಗೆ ಅಭ್ಯಾಸ ಇರೋಲ್ಲ, ಸುಮ್ಮನೆ ಕೂತು ಅಭ್ಯಾಸ ಇಲ್ಲ. ಮತ್ತು ಇದು ಹೇಳೋದೇನು ಆಸಕ್ತಿ ಇಲ್ಲ. ಯಾವುದೇ ಈ ಟಿ ವಿ ಸೀರಿಯಲ್ ಅದು ಸ್ವಲ್ಪ ಆಸಕ್ತಿ ಇರುತ್ತೆ ಅಲ್ವಾ? ಇಲ್ಲಿ ನಿದ್ದೆ ಶುರುವಾಯಿತು. ಯಾಕೆ? ತಮೋಗುಣ. ಹೌದಾ? ಆಮೇಲೆ ಪ್ರವಚನ ಮುಗಿದ ತಕ್ಷಣವೇ ತಡ ತೆಗಿತಾರೆ. ಏನು ಒಂದು ನಿಮಿಷನೂ 1 ಸೆಕೆಂಡ್ ವೇಸ್ಟ್ ಆಗ್ಬಾರ್ದು. ದಡ ಎಲ್ಲ ತೆಗೆಯೋದು, ಆರ್ತಿ. ಈ ರಜೋಗುಣ ಪ್ರಾರಂಭ ಆಯಿತು. ಹೌದಲ್ಲ? ಇದು ಎಲ್ಲರಲ್ಲೂ ಇದೆ.
ಆದರೆ ನಾವು ಎಲ್ಲಿ ತನಕ ತಮೋಗುಣಿಗಳಾಗಿತ್ತು ಅಂದರೆ ನಿದ್ದೆ ಮಾಡೋದು, ಸೋಮಾರಿಯಾಗಿರೋದು, ಮಾಡೋದೇನೋ ಪ್ರಮಾದ ಮಾಡೋದು, ಜೀವನ ಸರಿ ಹೋಗಲ್ಲ. ರಜೋಗುಣ ಒಂದಲ್ಲ ಒಂದು ಆಸೆಗೋಸ್ಕರ ಓಡ್ತಾ ಇರೋದು, ಅದರಲ್ಲೂ ಪ್ರಯೋಜನ ಇಲ್ಲ. ಕೊನೆಗೆ ಓಡಿ ಓಡಿ ಸಾಯೋ ತನಕ ಓಡ್ತಲೇ ಇರ್ತೀವಿ, ಏನು ಪ್ರಯೋಜನ ಆಗಲ್ಲ. ಆದ ಕಾರಣ ಸಾತ್ವಿಕ ಗುಣಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಎಲ್ಲರಲ್ಲೂ ಈ ಮೂರು ಇದೆ ಅನ್ನತಕ್ಕಂಥ ನನ್ನ ದಿವಸ ನೋಡಿದ್ವಿ. ಈಗ ಮುಂದಕ್ಕೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ತತ್ರ ಚ ಸರ್ವಸ್ವ ತ್ರಿಗುಣಾತ್ಮಕತ್ವಾತ್, ಎಲ್ಲರಲ್ಲೂ ಮೂರು ಗುಣಗಳು ಅನ್ನತಕ್ಕಂಥ ಇದೆ ಅಂದಮೇಲೆ ಸಂಸಾರ ಕಾರಣ ನಿವೃತ್ತಿ ಅನುಭವತ್ತವು, ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥ ರಜೋಗುಣಗಳನ್ನು ತಮೋಗುಣ ಸಾತ್ವಿಕ ಗುಣನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂದಮೇಲೆ ಯಥಾ ನಿವೃತ್ತಿ ಸ್ಯಾತ್ ಅಂದಮೇಲೆ ಈ ಗುಣಗಳಿದ್ದರೆ ಸಂಸಾರ ನಿವೃತ್ತಿ ಅಂದರೆ ಮೋಕ್ಷ ಅನ್ನೋದಕ್ಕೆ ಯಾವ ರೀತಿ ಸಿಗುತ್ತೆ? ಸಂಸಾರ ನಿವೃತ್ತಿ ಹೇಗಾಗುತ್ತೆ? ಸಂಸಾರ ನಿವೃತ್ತಿ ಅಂದರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಇದಲ್ಲ ಸಂಸಾರ, ಇದು ವ್ಯಾವಹಾರಿಕವಾಗಿ ಸಂಸಾರ. ಮತ್ತು ಹುಟ್ಟಿದ್ದೀನಿ ಸಾಯ್ತೀನಿ, ಈ ಹುಟ್ಟು ಸಾವಿರ ಮಧ್ಯೆ ದುಃಖಿಯೇನು ಜೀವನ ಮಾಡ್ತೀನಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ಸಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಹೇಳಿ, ಎಲ್ಲರೂ ಒಟ್ಟಿಗೆ ಹೇಳಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇದು ಹುಟ್ಟಿದ್ದೀವಿ, ಸಾಯ್ತೀವಿ, ಈ ಹುಟ್ಟು ಸಾವಿರ ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತೀನಿ. ಜಠರದಿ ದುಃಖವು, ಜನನದಿ ದುಃಖವು, ಮುಪ್ಪಿನ ದುಃಖವು, ಮರಣದ ದುಃಖವು, ನಾನಾ ರೋಗದಿ ದುಃಖವೇ ದುಃಖವು, ದುಃಖದ ಜೀವವು ಮುಕ್ತತೆಗಾಗಿ. ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹುಟ್ಟಿದ್ದೀನಿ, ಸಾಯ್ತೀನಿ, ಈ ಮಧ್ಯೆ ದುಃಖಿ ಅಂತ ಜೀವನ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿದ್ದು ಇದೇ ಸಂಸಾರ. ಹೌದಾ? ಈ ಸಂಸಾರ ಅನ್ನತಕ್ಕದ್ದು ಎಲ್ಲರಲ್ಲೂ ತ್ರಿಗುಣಾತ್ಮಕ ಅಂತ ಹೇಳಿದರೆ, ಎಲ್ಲರಲ್ಲೂ ಮೂರು ಗುಣಗಳಿದ್ದರೆ ಅದೇ ಸಂಸಾರಕ್ಕೆ ಕಾರಣ ಆಗುತ್ತೆ. ಮತ್ತು ಈ ಮೋಕ್ಷ ಹೇಗೆ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕಾಗಿದೆ. ಆದ ಕಾರಣ ಇದನ್ನು ಮುಂದುವರಿಸ್ತಾರೆ. ಅದೇ ರೀತಿ ಯಾಕೆ ಗ್ರಂಥ ಇದು ಮುಂದುವರಿಯುತ್ತೆ ಅಂದರೆ, ತ್ರಿಗುಣಾತ್ಮಕವಾಗಿರ್ತಕ್ಕಂಥ ನಮ್ಮಲ್ಲಿ ನಮ್ಮ ಆಫ್ ಮಾಡಿಬಿಡಿ. ತ್ರಿಗುಣಾತ್ಮಕವಾಗಿರ್ತಕ್ಕಂಥ ನಮ್ಮಲ್ಲಿ ಈ ಗುಣಗಳನ್ನು ಬಿಡಿಸ್ಕೊಂಡು ಯಾವ ರೀತಿ ಮೋಕ್ಷ ಪಡೆಯತಕ್ಕಂಥದ್ದು. ಅಂದರೆ ಮೋಕ್ಷ ಅಂದರೆ ಇನ್ನೆಲ್ಲೋ ಹೋಗಬೇಕು ಅಂತಾರೆ, ವೈಕುಂಠ ಕೈಲಾಸ ಅಲ್ಲ. ಜೀವನದಲ್ಲಿ ಏನೇ ನಡೀಲಿ ಆನಂದವಾಗಿರಬೇಕು. ದುಃಖ ವ್ಯಸನ ಅನ್ನತಕ್ಕಂಥದ್ದು ಸಂಬಂಧ ಇಲ್ಲ ಅಂತ ಆನಂದವಾಗಿರಬೇಕು. ಆ ರೀತಿ ಇರತಕ್ಕಂಥ ಯಾವ ರೀತಿ ಅನ್ನೋದು ತಿಳಿಸ್ಲಿಕ್ಕೋಸ್ಕರವಾಗಿ ಈ ಮುಂದಿನ ಗ್ರಂಥ ಪ್ರಾರಂಭ ಮಾಡ್ತಿದ್ದೀವಿ ಅಂತಾರೆ. ಮತ್ತು ಇದು ಇಷ್ಟು ಮುಂಚೆನೇ ತಿಳಿಸ್ತಾರೆ. ಎಲ್ಲಿ 15ನೇ ಅಧ್ಯಾಯದಲ್ಲಿ ಸರ್ವ ಸಂಸಾರ ಕ್ರಿಯಾಕಾರಕ ಫಲಲಕ್ಷಣ ಸತ್ವರಜಸ್ತಮೋ ಗುಣಾತ್ಮಕ ಅವಿದ್ಯಾ ಪರಿಕಲ್ಪಿತ ಸಮೂಲ ಅನಂತಃ ಮುಕ್ತಃ. ಎಲ್ಲ ಸಂಸಾರವು ಅವಿದ್ಯೆಯಿಂದ ಕಲ್ಪನೆ ಆಗಿರ್ತಕ್ಕಂಥದ್ದು. ಇದು ಅರ್ಥ ಆಗೋದು ಕಷ್ಟ ನಮಗೆ. ಏನು ನೋಡಿ, ಕನಸಿನ ಅನುಭವ ಇದೆ ನಿಮಗೆಲ್ಲ ಅಲ್ಲ, ಎಲ್ಲ ಸುಮ್ಮನೆ ಇದ್ದೀರ. ಯಾಕೆ ನಿಮ್ಮ ಅನುಭವದಲ್ಲಿರೋದು ಹೇಳಬೇಕು. ಕನಸಿನ ಅನುಭವ ಇದೆಯೋ ಇಲ್ವ? ಆ ಕನಸನ್ನು ಅನುಭವಿಸ್ಬೇಕಾದ್ರೆ ಅನುಭವಿಸೋ ಸಮಯದಲ್ಲಿ ಸತ್ಯ ಅಂತ ಅನುಭವಿಸ್ತೀರ, ಸುಳ್ಳು ಅಂತ ಅನುಭವಿಸ್ತೀರ? ಸತ್ಯ ಅಂತಲೇ ಅನುಭವಿಸ್ತೀರ. ಎದ್ಮೇಲೆ ಅಯ್ಯ ಎಲ್ಲ ಸುಳ್ಳು ಸುಳ್ಳು, ಹೌದು ಅಲ್ಲ? ಅಂದರೆ ಅವಸ್ಥೆಯಲ್ಲಿ ಕಾಣತಕ್ಕಂಥ ಪ್ರಪಂಚ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವಸ್ಥೆಯಲ್ಲಿ ಕಾಣತಕ್ಕಂಥ ಪ್ರಪಂಚ ಸತ್ಯ ಅಂತ ಅನುಭವಿಸಿದ್ರು ಬರೀ ಸುಳ್ಳೆ, ಹೌದಾ? ಅದೇ ರೀತಿ ಈ ಪ್ರಪಂಚ ಇದನ್ನೇನು ಅಂದ್ಕೊಂಡಿದ್ದೀವಿ ನಾವು? ಅನಾದಿ ಕಾಲದಿಂದ ಇದೆ, ಅನಾದಿ ಕಾಲದ ತನಕ ಇರುತ್ತೆ, ಶಾಶ್ವತ. ಈ ಪ್ರಪಂಚದಲ್ಲಿ ನಾನು ನಿದ್ದೆ ಮಾಡ್ತಿದ್ದೀನಿ, ಈ ಪ್ರಪಂಚಕ್ಕೆ ಎಚ್ಚೆತ್ಕೊಳ್ತೀನಿ, ಈ ಪ್ರಪಂಚದಲ್ಲೇ ಕನಸು ಕಾಣ್ತಿದ್ದೀನಿ. ನಾನು ಎಚ್ಚೆತ್ಕೊಂಡ್ರು ಇದೇ ಪ್ರಪಂಚ, ನಿದ್ದೆ ಮಾಡಿದ್ರು ಇದೇ ಪ್ರಪಂಚ, ಕನಸು ನೋಡಿದ್ರು ಇದೇ ಪ್ರಪಂಚ ಅಂತ ಅಂತೀವಿ, ಹೌದಾ?
ಆದರೆ ನಿಮ್ಮ ಅನುಭವ ನೋಡಿಕೊಂಡ್ರೆ ನೀವು ಕನಸು ನೋಡ್ತಿದ್ದಾಗ ಈ ಪ್ರಪಂಚ ಅನುಭವ ಇದೆಯಾ? ಇಲ್ಲ. ಹೌದಾ? ಇಲ್ಲ. ಅದು ಮಾತ್ರ ಆ ಒಂದು ಪ್ರಪಂಚ ಮಾತ್ರ ಇದೆ ಅಲ್ಲ. ಇವಾಗ ಇಲ್ಲಿ ಅನುಭವಿಸ್ತಾ ಇದ್ದೀರ ಈ ಎಚ್ಚರ ಅಂತ. ಈ ಅನುಭವಿಸ್ಬೇಕಾದ್ರೆ ನಿನ್ನೆ ರಾತ್ರಿ ಏನು ಕನಸು ಬಿದ್ದಿತ್ತೋ ಆ ಪ್ರಪಂಚ ಎಲ್ಲಿದೆ? ಎಲ್ಲೂ ಇಲ್ಲ. ಹೌದಾ? ಅಂದರೆ ಇದಿದ್ದಾಗ ಅದಿಲ್ಲ, ಅದಿದ್ದಾಗ ಇದಿಲ್ಲ. ಹೌದಾ? ಇನ್ನು ನಿದ್ದೆ ಅನುಭವ ನಿಮಗೆಲ್ಲ ಇದೆಯೋ ಇಲ್ಲ? ತಾಳಿ ಒಂದು ನಿದ್ದೆ ಮಾಡಿ ನೋಡ್ತೀವಿ ಅನ್ಬೇಡಿ. ನಿದ್ದೆ ಅನುಭವ ಎಲ್ರಿಗೂ ಇದೆ. ಹೌದಾ? ಆ ನಿದ್ದೆನಲ್ಲಿ ಕನಸಿನ ಪ್ರಪಂಚ ಕಾಣಿಸ್ತಾ ನಿಮಗೆ ಅಥವಾ ಎಚ್ಚರ ಪ್ರಪಂಚ ಕಾಣಿಸ್ತಾ? ಯಾವ್ದು ಕಾಣಿಸ್ತು ನಿದ್ದೆನಲ್ಲಿ? ಎರಡೂ ಇಲ್ಲ. ಹೌದಾ? ಅಂದಾಗ ಏನಾಯಿತು? ಶಾಶ್ವತ ಇರತಕ್ಕಂಥ ಪ್ರಪಂಚ ಇದೆ ಅಂತ ಎಲ್ಲರೂ ಜೀವನ ಮಾಡ್ತೀವಿ, ಅವರ ಕಥೆ ಸರಿ. ಆದರೆ ಅನುಭವ ನೋಡಿಕೊಂಡ್ರೆ ಅನಾದಿ ಅನಂತ ಪ್ರಪಂಚ, ಅದನ್ನು ನಾನು ಹುಟ್ಟಿ ಸಾಯ್ತೀನಿ ಅನ್ನೋದು ನಿಮ್ಮ ಎಚ್ಚರ ವ್ಯವಸ್ಥೆಯಲ್ಲಿ ಕಾಣತಕ್ಕ ಪ್ರಪಂಚದಲ್ಲಿ ಹೇಳ್ತಿರೋ, ಅದು ಎಚ್ಚರ ವ್ಯವಸ್ಥೆ ಬಿಟ್ಟು ಸ್ವತಂತ್ರವಾಗಿದೆಯೋ ಇದು? ನಿಮ್ಮ ಎಚ್ಚರ ವ್ಯವಸ್ಥೆಯಲ್ಲೇ ಇದೆಯಾ ಅಥವಾ ಸ್ವತಂತ್ರವಾಗಿದೆಯಾ? ಏನು ಸ್ವಾಮೀಜಿ ಹೀಗೆ ಹೇಳ್ತೀರಾ? ಎಚ್ಚರ ವ್ಯವಸ್ಥೆ ಮಾತ್ರ ಪ್ರಪಂಚ ಅಂತೀರಾ? ನೋಡಿ, ನಾನು ಈ ಬೆಂಗಳೂರಲ್ಲಿ 2 ಗಂಟೆಗೆ ಕೂತ್ಕೊಂಡು ಟ್ರೈನಲ್ಲಿ ಕೂತ್ರೆ ಟ್ರೈನು ನಾನು ಭುವನೇಶ್ವರ ಹೋಗಬೇಕಾಗಿತ್ತು. ಸೊ ಪ್ರಶಾಂತ್ ಎಕ್ಸ್ಪ್ರೆಸ್ಸಲ್ಲಿ ಕೂತ್ಕೊಂಡೆ ಮಧ್ಯಾಹ್ನ 2 ಗಂಟೆಗೆ. ಹೌದಾ? ರಾತ್ರಿ 9 ಗಂಟೆಗೆ ಗುಂತಕಲ್ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಚೆನ್ನಾಗಿ ತಿಂದು ಮಲಗಿಬಿಟ್ಟೆ. ಮತ್ತೆ ಬೆಳಗಾಗೋ ಅಷ್ಟೊತ್ತಿಗೆ ವಿಜಯವಾಡದಲ್ಲಿತ್ತು ಟ್ರೈನು. ಹೌದಾ? ಆಮೇಲೆ ಅಲ್ಲಿ ಟಿಫನ್ ಮಾಡ್ಕೊಂಡು ಮತ್ತೆ ಮಲಗಿದ್ರೆ ಸಂಜೆಗೆ ಭುವನೇಶ್ವರ ಹೋಯಿತು. ಆದಮೇಲೆ ನಾನು ನಿದ್ದೆ ಮಾಡಿದಾಗಲೂ ಟ್ರೈನ್ ಕದಲ್ತಿತ್ತೋ ಇಲ್ಲೋ? ಟ್ರೈನ್ ಕದಲ್ತೇನೆ, ಕಂಬಿಗಳಿದೆ ಅಂದರೆ ಪೃಥ್ವಿ ಇದೆ ಅಂದರೆ ಪ್ರಪಂಚ ಇದೆಯೋ ಇಲ್ಲ? ಅಂದರೆ ನಾನು ನಿದ್ದೆ ಮಾಡ್ತೀನಿ, ಪ್ರಪಂಚ ಇದೆಯೋ ಇಲ್ಲ ಅಂತ ನೀವು ಪ್ರಶ್ನೆ ಹಾಕ್ಬೋದು. ನಾನು ನಿದ್ದೆ ಮಾಡ್ತಿದ್ದೆ, ಟ್ರೈನ್ ಹೋಗ್ತಿತ್ತು, ಕಂಬಿಗಳಿತ್ತು, ಪೃಥ್ವಿ ಇತ್ತು ಅನ್ನೋದು ನಿಮಗೆ ನಿದ್ದೆನಲ್ಲಿ ಅನ್ನಿಸ್ತೋ ಇಲ್ಲ ಎಚ್ಚರಿಗೆ ಬಂದ್ಮೇಲೆ ಅನ್ನಿಸ್ತೋ? ಎಚ್ಚರದಲ್ಲಿ ಕನಸಿನಲ್ಲಿ ಯಾವ ರೀತಿ ಆ ಪ್ರಪಂಚ ಕಾಣುತ್ತೋ ಇದು ಹಾಗೆ ಕಾಣುತ್ತೆ. ಅಯ್ಯ ಸ್ವಾಮೀಜಿ ಹಾಗಿಲ್ಲ, ನಾನು ಇಲ್ಲಿ ಅಲ್ಲಿ ಹುಟ್ಟಿದೆ, ಇಂಥ ಕಡೆ ಓದ್ಕೊಂಡೆ, ಇಷ್ಟು ವರ್ಷ ಜೀವನ ಆಯಿತು ಅಂತೀವಿ. ಕನಸಿನಲ್ಲಿ ಹಾಗೆ ಅನಿಸುತ್ತೋ ಇಲ್ಲ? ಅಂದಾಗ ಅನಾದಿ ಅನಂತ ಅನ್ನತಕ್ಕಂಥದ್ದು ಅವತ್ತೊಳಗಡೆ ಕಾಣುತ್ತೆ. ಕಾಲದಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ? 24 ಗಂಟೆಯಲ್ಲಿ ಇಷ್ಟು ಗಂಟೆ ಎಚ್ಚರ, ಇಷ್ಟು ನಿಮಿಷಗಳು ಕನಸು, ಇಷ್ಟು ಗಂಟೆ ನಿದ್ದೆ ಅಂತ ಅಂದ್ಕೊಂಡಿದ್ದೀವಿ. ಅದು ಯಾವುದೋ ಗ್ರಂಥ ಓದ್ತಿದ್ದೆ, ನಿದ್ದೆ ಭಾಳ ಕಮ್ಮಿ ಟೈಮ್ ಅಂತೆ. ಯೋಚನೆ ಮಾಡಿಲ್ಲ, ನಿದ್ದೆ ಭಾಳ ಕಮ್ಮಿ ಟೈಮ್ ಅಂತೆ, ಕನಸು ಸ್ವಲ್ಪ ಜಾಸ್ತಿ ಅಂತೆ, ಎಚ್ಚರ ಭಾಳ ಜಾಸ್ತಿ ಅಂತೆ. ನಿದ್ದೆನಲ್ಲಿ ಯಾಕೆ ಭಾಳ ಕಮ್ಮಿ ಅನಿಸುತ್ತೆ ಅಂದರೆ, ನೋಡಿ ಮನೆಗಳಲ್ಲಿ ಮಲಗಿರ್ತಾರೆ, ಸುಮಾರು 8 ಗಂಟೆ ನಿದ್ದೆ ಮಾಡಿ, 7 ಟೈಮ್ ಆಯಿತು ಆಫೀಸ್ಗೆ ಹೋಗ್ಬೇಕು ಅಂದರೆ ಏನೊಂದು 5 ನಿಮಿಷ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ನೀವು. ನಾನು ಮಲಗಿ 5 ನಿಮಿಷನೂ ಆಗಿಲ್ಲ ಅಂತಾರೆ, 8 ಗಂಟೆ ಮಲಗಿದ್ದಾನೆ. ಯಾಕೆ? ನಿದ್ದೆನಲ್ಲಿ ಕಾಲ ಇಲ್ಲ. ಆದ ಕಾರಣ ಅವಸ್ಥೆಗಳು ಕಾಲದಲ್ಲಿ ಬರ್ತಿಲ್ಲ, ಮತ್ತು ಅವಸ್ಥೆಯ ಕಾಲ ಕಾಣಿಸ್ಕೊಳ್ಳುತ್ತೆ, ಅನಾದಿ ಅನಂತ ಅನಿಸುತ್ತೆ. ಅಂದಾಗ ಇದು ಕೇವಲ ನಿಮ್ಮ ಎಚ್ಚರದಲ್ಲಿ ಕಾಣತಕ್ಕಂಥ ಪ್ರಪಂಚ ಹೊರತು ಸ್ವತಂತ್ರವಾಗಿರ್ತಕ್ಕಂಥ ಪ್ರಪಂಚ ಇಲ್ಲ. ಆದ ಕಾರಣ ಇದನ್ನು ಹಾಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ಸಂಸಾರವನ್ನು ಒಂದು ವೃಕ್ಷಕ್ಕೆ ಹೋಲಿಸಿ, ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ. ಯಾಕೆಂದರೆ ಅಶ್ವತ್ಥ ವೃಕ್ಷ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಏನು ಒಣಗಿ ಹೋಗಲ್ಲಂತೆ. ಒಂದು ಕಡೆ ಚಿಗುರುತ್ತೆ, ಒಂದು ಕಡೆ ಒಣಗ್ತಿರುತ್ತೆ, ಯಾವತ್ತೂ ನಾಶ ಆಗಲ್ಲ ಅಂತಾರೆ. ಆ ರೀತಿ ಇದು ಪ್ರಪಂಚ ಅನ್ನತಕ್ಕಂಥ ಒಂದು ಕಡೆ ಚಿಗುರ್ತಿರುತ್ತೆ, ಒಂದು ಕಡೆ ಹೋಗ್ತಿರುತ್ತೆ. ಸುಟ್ಟೋರು ಹುಟ್ಟಿರ್ತಾರೆ, ಸಾಯೋರು ಸಾಯ್ತಿರ್ತಾರೆ. ಇಂಥ ಪ್ರಪಂಚವನ್ನು ನಾವು ಅಸಂಘರ್ಷೇನ ದೃಢೇನ ಚಿತ್ವ, ಈ ಸಂಸಾರ ಬಂಧನವನ್ನು ಯಾವ ರೀತಿಯಪ್ಪ ನಾವು ತಪ್ಪಿಸ್ಕೋಬೇಕಂದ್ರೆ ಅಸಂಘರ್ಷೇನ ದೃಢೇನ ಚಿತ್ವ, ಅಸಂಗ ಅನ್ನತಕ್ಕಂಥ ಶಸ್ತ್ರದಿಂದ ದೃಢವಾಗಿ ಕತ್ತರಿಸ್ಬೇಕು. ಯಾರು ಟಿ ವಿನಲ್ಲಿ ಹೇಳ್ತಿದ್ರು,
ಈ ಜನಗಳು ಏನು ಯೋಚನೆ ಮಾಡಿದ್ರಿ, ಚೆನ್ನಾಗಿ ಹೇಳ್ತಾರೆ ಅಂತಾರೆ. ಅಪ್ಪ ಇವತ್ತು ಅಸಂಗಶಸ್ತ್ರ ಅನ್ನೋದಕ್ಕೆ ಏನು ಹೇಳಿದರು? ನಾನು ಕೇಳಿದ್ದೆ ಅವತ್ತು, ಅಸಂಗಶಸ್ತ್ರ ಅನ್ನೋಕ್ಕೆ ಏನು ಹೇಳಿದರು? ಇದೊಂದು ನಮಗೆ ಹೇಳಕ್ಕೆ ಬರಲ್ಲ, ಚೆನ್ನಾಗಿ ಅರ್ಥ ಆಗುತ್ತೆ ಅಂತಾರೆ. ಏನು ಹೇಳಿದ್ರು ಅವರು? అసంగశస్త్రం, తెలుగుందండి. అసంగశస్త్రం అంటే పదునైన ఖడ్గం. ఎంత పదునంటే చెప్పలేము, ನೀವು ಶುರು ಮಾಡಿದ್ರು. ಅಸಂಗ ಶಸ್ತ್ರ ಅನ್ನೋದು ಎಲ್ಲಿ ಸಿಗುತ್ತೆ? ಮಾರ್ಕೆಟಲ್ಲಿ ಸಿಗುತ್ತೋ? ಅದಕ್ಕೆ ಸಾಣಿ ಹಿಡಿಯೋಕ್ಕಾಗುತ್ತೋ? ಮತ್ತು ಏನು ಹೇಳ್ತೇನೆ? ವಿಚಾರ ಮಾಡಿಲ್ಲ, ಸುಮ್ಮನೆ ಏನೋ ಪ್ರಚಾರ ಅಷ್ಟೇ. ಅಸಂಗ ಶಸ್ತ್ರ ಅಂದರೆ ಶಂಕರಾಚಾರ್ಯ ಅಂತಾರೆ, ಚೆನ್ನಾಗಿ ಕೇಳಿ. ಪುತ್ರವಿತ್ತ ಲೋಕೇಶನಾದಿಭ್ಯೋ ಉತ್ಥಾನಂ. ಪುತ್ರೇಶನ, ವಿತ್ತೇಶನ, ಲೋಕೇಶನ. ಪುತ್ರೇಶನ, ವಿತ್ತೇಶನ, ಲೋಕೇಶನ ಅಂದರೆ ಕೆಲವು ಪುತ್ರೇಶನ, ದಾರೇಶನ ಅಂತೇನೋ ಹೇಳ್ತಾರಲ್ಲ. ಪುತ್ರೇಶನ ಅಂದರೆ ಗಂಡು ಸಂತತಿ ಬೇಕು ಅನ್ನತಕ್ಕಂಥ ಆಸೆ. ಈ ಗಂಡು ಸಂತತಿ ಬೇಕು ಅನ್ನತಕ್ಕಂಥ ಆಸೆ ಇದ್ದರೆ ಹೆಂಡತಿ ಇರಬೇಕು, ಹೌದೋ ಇಲ್ಲ? ಈಗಿನ ಕಾಲಕ್ಕೆ ಏನು ಬೇಕಿಲ್ಲ, ಯಾರು ಯಾರ ಜೊತೆಗೆ ನಾವು ತಿರುಗ್ಬೋದು. ಆ ಸುಪ್ರೀಂ ಕೋರ್ಟ್ನವ್ರು ಅದೇ ಥರ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಗೊತ್ತಿಲ್ಲ, ಯಾರು ಯಾರ ಜೊತೆ ಬೇಕಾದ್ರೂ ತಿರುಗ್ಬೋದು ಅಂತಾರೆ. ಯಾಕೆ? ನಮ್ಮ ಇಂಡಿಯನ್ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆಯೋ ಅದ್ರ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಮಾಡಲಿಲ್ಲ ಈ ಮೂರ್ಖರು. ಮತ್ತೇನು ಮಾಡಿದ್ರು? ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹಾಕ್ಕೊಂಡ್ರು. ಅದಕ್ಕೋಸ್ಕರ ನಮ್ಮ ಸಂಸ್ಕೃತಿ ಪ್ರಕಾರ ಯಾರು ಯಾರ ಜೊತೆಗೆ ತಿರುಗ್ಬೋದು, ಒಪ್ಪಲ್ಲ. ಅದಕ್ಕೋಸ್ಕರ ಆ ಸಂಪ್ರದಾಯ ಬೇಡ. ಮಗ ಬೇಕು ಅಂದರೆ ಹೆಂಡತಿ ಇರಬೇಕು, ಹೆಂಡತಿ ಇರಬೇಕು ಅಂದರೆ ಮನೆ ಇರಬೇಕು, ಹೌದಲ್ಲ? ಗಂಡ ಹೆಂಡತಿ ಮನೆ ಇದ್ಮೇಲೆ ಅನ್ನಪೂರ್ಣ ಕುಕ್ಕರು, ಸ್ಟೌವು, ಈ ಲೇಟೆಸ್ಟ್ ಲ್ಯಾಪ್ಟಾಪು ಎಲ್ಲನೂ ಇರಬೇಕು ಬೇಡ? ಮತ್ತು ಬಂಧು ಬಳಗ ಎಲ್ಲ ಬಂದು ಹೋಗ್ತಿರ್ಬೇಕು. ಅದೇನಾಯಿತು? ಮಗ ಬೇಕು ಅನ್ನೋದಕ್ಕೆ ಒಂದು ಆಕಾಂಕ್ಷೆ ಇದ್ದರೆ ಇಡೀ ಪ್ರಪಂಚ ಎಲ್ಲ ಬಂದ್ಬಿಡುತ್ತೆ. ಅಂದರೆ ಪ್ರಾಪಂಚಿಕವಂತ ಯಾವ ಆಸೆನೂ ಇರಬಾರ್ದು, ಆಯಿತಾ? ವಿತ್ತೇಶನ ಅಂದರೆ ದುಡ್ಡು ಅಂತಲ್ಲ, ಅನ್ಯ ದೇವತಾ ಲೋಕಕ್ಕೆ ಹೋಗಬೇಕು. ಈಗಿನ ಕಾಲಕ್ಕೆ ಅಂತ ಆಸೆ ಇಲ್ಲ ಅಂತ ಇಟ್ಕೊಳ್ಳಿ. ಪೂರ್ವದಲ್ಲಿ ವೇದಗಳ ಪ್ರಕಾರ ಉಪಾಸನೆ ಮಾಡಿಕೊಂಡು ಆ ದೇವತಾ ಲೋಕಕ್ಕೆ ಹೋಗಬೇಕು ಅಂತ ಆ ಉಪಾಸನಾ ಶಕ್ತಿಗೆ ವಿತ್ತ ಅಂತಾರೆ. ಅದು ಆ ಆಸೆ ಇರಬಾರ್ದು. ವಿತ್ತೇಶನ, ಪುತ್ರೇಶನ, ಲೋಕೇಶನ, ಬೇರೆ ಸ್ವರ್ಗಾದಿ ಲೋಕಗಳಿಗೆ ಹೋಗಬೇಕು ಅಂತ ಅದಕ್ಕೆ ಬೇಕಾದ ಕರ್ಮಗಳು ಮಾಡತಕ್ಕಂಥದ್ದು. ಆ ಆಸೆನಿಲ್ಲ. ಅಂದರೆ ಯಾವ ಆಸೆನೂ ಇಲ್ಲದೆ ಇರತಕ್ಕಂಥ ನಿಮ್ಮ ಅಂತಃಕರಣ ಏನಿದೆಯೋ, ನಿಮ್ಮ ಮನಸ್ಸು, ಅದು ಅಸಂಗ ಶಸ್ತ್ರ. ಆಸೆಗಳೆಲ್ಲ ನಮಗೇನು ಅನಿಸುತ್ತೆ? ಆಸೆ ಇದ್ದೇನೆ ಜೀವನ. ಆಫ್ ಮಾಡಿಬಿಡಿ, ಯಾಕೆ ಮನೆಗೆ ಇಟ್ಕೊಂಡ್ಬಿಡಿ. ಎಲ್ಲ ನಿಮ್ಮ ಕಡೆ ತಿರುಗ್ತಾರೆ. ಆ ಜನ ಆಸೆಗಳು ಅನ್ನತಕ್ಕಂಥದ್ದು ಬಿಡಬೇಕು. ಇದನ್ನು ಒಪ್ಪಲ್ಲ ಜನ. ಆದರೆ ಆಸೆಗಳು ಬಿಟ್ಟರೆ ಸ್ವಾಮೀಜಿ ಜೀವನ ಹೇಗೆ ಅಂತಾರೆ. ಜೀವನಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಆಸೆಗಳಿರಲಿ, ಬೇಡ ಅನ್ನಲ್ಲ. ಆದರೆ ವಿಪರೀತವು ನನ್ನ ದಿವಸ ಹೇಳ್ತೀವಿ, ಒಬ್ಬರು ನೋಡೊಬ್ಬರು ಬೆಳೆಸ್ಕೊಡ್ತಿರೋದು. ಅವ್ರು ಮಾಡಿ ಮನೆ ಕಟ್ಟೋದು, ನಾವು ಮಾಡಿ ಮನೆ ಕಟ್ಟಬೇಕು. ಅವ್ರು ಕಾರ್ ತೊಗೊಂಡು ನಾವು ತಗೋಬೇಕು. ಅಂಥ ಅಸಂಗ ಶಸ್ತ್ರ ಇದ್ದರೆ ಈ ಸಂಸಾರದಿಂದ ಮುಕ್ತಿ ಪಡಿಬೋದು, ಸಂಸಾರ ಇದ್ಕೊಂಡೇ ಆನಂದವಾಗಿರ್ಬೋದು ಅನ್ನತಕ್ಕಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ ಮುಂದಿನ ಗ್ರಂಥ ಅನ್ನತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಆದರೆ ಇಷ್ಟು ತನಕ ನಾವು ವಿವೇಕ ಮಾಡಿರ್ತಕ್ಕಂಥದ್ರಲ್ಲಿ ಯಾರ್ಯಾರು ಯಾವ್ಯಾವ ಕರ್ಮ ಮಾಡಬೇಕು ಅನ್ನತಕ್ಕಂಥ ವಿವೇಕ ಬರಲಿಲ್ಲ ಇನ್ನು. ಹೌದಾ? ಯಾರ್ಯಾರು ಯಾವ್ಯಾವ ಕರ್ಮನ ಮಾಡಬೇಕು ಅನ್ನತಕ್ಕಂಥ ಬಂದಿಲ್ಲ. ಅದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರವಾಗಿ ಮುಂದಿನ ಒಂದು ಶ್ಲೋಕ ಪ್ರಾರಂಭ ಆಗುತ್ತೆ ಅಂತಾರೆ. 41ನೇ ಶ್ಲೋಕ ನೋಡಿ, 18ನೇ ಅಧ್ಯಾಯ 41ನೇ ಶ್ಲೋಕ. ಶ್ರೀ ಭಗವಾನುವಾಚ 41ನೇ ಶ್ಲೋಕ.
श्रीभगवानुवाच ब्राह्मणक्षत्रियविषां शूद्राणां च परन्तप कर्माणि प्रविभक्तानि स्वभावप्रभवैर्गुणैः ब्राह्मणक्षत्रियविषां शूद्राणां च परन्तप कर्माणि प्रविभक्तानि ಸ್ವಭಾವಪ್ರಭವೈರ್ಗುಣೈಃ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ವಿಭಾಗವನ್ನು ಮಾಡಿದರೆ ಯಾತಕ್ಕೆ? ಅದ್ರ ಪ್ರಕಾರ ಕರ್ಮಗಳನ್ನತ್ತ ವಿಭಾಗವನ್ನು ಮಾಡಿದರೆ ಅನ್ನತಕ್ಕಂಥ ಸಾಮಾನ್ಯವಾದಂಥ ಅರ್ಥ. ಆದರೆ ಈಗಿನ ಕಾಲಕ್ಕೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಮಾತಾಡಿದ್ರು ಅಂದರೆ ಮೊದಲು ಅರೆಸ್ಟ್ ಮಾಡುವಂಥವ್ರು. ಯಾಕೆಂದರೆ ನಮ್ಮ ಗ್ರಂಥಗಳ ಅಧ್ಯಯನ ಮಾಡಬೇಕಾದ್ರೆ ನಮ್ಮ ಸಂಪ್ರದಾಯದಲ್ಲಿ ಗುರು ಪರಂಪರೆಯಲ್ಲಿ ಅಧ್ಯಯನ ನಡೀಬೇಕು. ಗುರು ಪರಂಪರೆಯಲ್ಲಿ ಯಾರು ಆಶ್ರಮ ಮಾಡಲು ವಯಸ್ಸಾಗ್ತಾ ಬಂತು, ನಾನು ಹೋದ್ಮೇಲೆ ಆಶ್ರಮ ಯಾರು ಹೋಗುತ್ತೋ ಅಂತ ಭಯ ಹತ್ಕೊಳ್ತು. ಗೃಹಸ್ಥ ಜೀವನದಲ್ಲಿದ್ದರೆ ನನ್ನ ಆಸ್ತಿ ಯಾರಿಗೂ ಹೋಗುತ್ತೋ ಅನ್ನೋ ಭಯ ಮಕ್ಕಳಿದ್ದೇ ಇದ್ದಾರೆ. ಹೌದಾ? ಸನ್ಯಾಸ ಜೀವನದಲ್ಲಿದ್ದರೆ ನನ್ನ ಆಶ್ರಮ ಯಾರಿಗೂ ಹೋಗುತ್ತೋ ಅನ್ನೋ ಭಯ. ಏನಾದ್ರು ವ್ಯತ್ಯಾಸ ಆಯ್ತು ಇಬ್ಬರಿಗೂ? ಪ್ರಯತ್ನ ಇಲ್ಲ. ಹೌದಾ? ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಮಾತಾಡಿದ್ರೆ ಅರೆಸ್ಟ್ ಮಾಡುವ. ಯಾಕೆಂದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಯಾಕೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ? ಗುರು ಪರಂಪರೆಯಲ್ಲಿ ಅಧ್ಯಯನ ಮಾಡಲಿಲ್ಲ. ಈ ರಾಜಕೀಯ ವ್ಯಕ್ತಿಗಳಾಗಲಿ, IAS ಆಫೀಸರ್ಸ್ ಆಗಲಿ, ಯಾರ್ಯಾರು ವಿರೋಧ ಮಾಡ್ತಾರೋ ಅವರೆಲ್ಲನೂ ಗುರು ಪರಂಪರೆ ಅಧ್ಯಯನ ಮಾಡಲಿಲ್ಲ. ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ನಾವು ಅವಿದ್ಯೆಯಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದನ್ನು ಒಪ್ಕೊಂಡು ಉನ್ನತವಾದಂಥದ್ದನ್ನು ಆರೋಪಣೆ ಮಾಡಿ ನೀನು ಅಂದ್ಕೊಂಡಿದ್ದು ತಪ್ಪು ಅಂತ ತೋರಿಸ್ಕೊಟ್ಟು ಅದೇ ರೀತಿ ಆರೋಪಣೆ ಮಾಡಿಕೊಂಡು ತೆಗೆದುಹಾಕಿ ಕೊನೆಗೆ ಸ್ವಸ್ವರೂಪದಲ್ಲಿ ನಿಲ್ಲಿಸುತ್ತೆ ಶಾಸ್ತ್ರ. ಹೌದಾ? ಇದು ಅದರಲ್ಲಿ ಅವಸ್ಥಾತ್ರಯ ವಿವೇಕ, ದೃಗ್ದೃಶ್ಯ ವಿವೇಕ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ಈ ಥರ ಉಪ ಪ್ರಕ್ರಿಯೆ ಸಾಕಷ್ಟಿವೆ. ಅದು ಅದರಲ್ಲಿ ಮತ್ತೆ ಯಾವುದು ಸಿಂಹ ಅವಲೋಕನ ನ್ಯಾಯ, ಈ ಥರ ಕೆಲವಿದೆ. ಅದರಲ್ಲಿ ಮತ್ತೆ ಉಪದೇಶ ಮಾಡಬೇಕಾದ್ರೆ ಈಕ್ಷುದಂಡವತ್. ಈಕ್ಷುದಂಡವತ್ ಅಂದರೆ ಕಬ್ಬಿನ ಜಲ್ಲೆ ಥರ ಅಂತ. ಇವಾಗ ಒಂದು ಕಬ್ಬಿನ ಜಲ್ಲೆ ನಿಮ್ಮ ಕೈ ಕೊಟ್ವಿ ಅಂತ ಇಟ್ಕೊಳ್ಳಿ, ಮಗು ನಿದ್ದು ಮಾಡಿರಿ, ನೀವು ನಿದ್ದು ಮಾಡಬೇಡಿ. ಒಂದು ಕಬ್ಬಿನ ಜಲ್ಲೆ ನಿಮ್ಮ ಕೈ ಕೊಟ್ಟರೆ ಅದನ್ನು ತಿನ್ಬೇಕಾದ್ರೆ ಎಷ್ಟು ಕಷ್ಟ. ಈಗಿನ ಕಾಲಕ್ಕೆ ಅವನು ಬೀದಿನಲ್ಲಿ ಇಟ್ಕೊಂಡಿರ್ತಾನೆ, ಧೂಳೆಲ್ಲ ಬಿದ್ದಿರುತ್ತೆ, ಹೋಗಿ ಅದನ್ನು ಕುಡಿದು ಬಿಡ್ತಾರೆ, ಆಮೇಲೆ ರೋಗ ತಂದುಕೊಳ್ತಾರೆ. ಹಿಂದಿನ ಕಾಲಕ್ಕೆ ಆಗಲ್ಲ. ಅದನ್ನು ಸಿಪ್ಪೆ ತೆಗಿಬೇಕು, ಚೂರು ಚೂರ ಕಟ್ ಮಾಡಬೇಕು, ಮತ್ತು ಹಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅಗಿಬೇಕು. ಈಗಿನ ಕಾಲದಲ್ಲಿ ಹೊರಗಡೆ ಹಾಕ್ಕೊಂಡು ಹಲ್ಲೆಲ್ಲ ಹೋಗ್ಬಿಡುತ್ತೆ, ಅದಕ್ಕೆ ಶಕ್ತಿ ಇಲ್ಲ. ಚೆನ್ನಾಗಿ ಅಗಿಬೇಕು, ಅಗದ್ರೇ ಆ ಕಬ್ಬಿನ ರುಚಿ ಗೊತ್ತಾಗುತ್ತೆ. ಸೊ ಕೆಲವರು ಉಪದೇಶ ಮಾಡಿದ್ರೆ ಈಕ್ಷುದಂಡವತ್ ಸುಲಭವಾಗಿ ಅರ್ಥ ಆಗೋಲ್ಲ. ಬಟ್ ಈ ವೇದಾಂತವನ್ನೇ ಮಾಡಬೇಕಾದ್ರೆ 3 ರೀತಿಯಲ್ಲೂ ಹೇಳ್ಬೋದು. ಈಕ್ಷುದಂಡವತ್ ಕಬ್ಬಿನ ಜಲ್ಲೆ ಥರ ಅರ್ಥ ಆಗೋದು ಕಷ್ಟ ಆಗುತ್ತೆ. ಅಥವಾ ನೆಕ್ಸ್ಟು ಮೊನ್ನೆ ಸ್ವಾಮಿಗಳು ಹೇಳಿದ್ರು ಕದಲಿ ಫಲವತ್. ಬಾಳೆಹಣ್ಣಿನ ಸಿಪ್ಪೆ ತೆಗೆದುಬಿಟ್ಟು ನಿಮ್ಮ ಅಥವಾ ಬಾಳೆಹಣ್ಣು ಕೈ ಕೊಟ್ಟರು. ಕಬ್ಬು ತಿನ್ನೋ ಅಷ್ಟು ಕಷ್ಟಪಡಬೇಕು ಬಾಳೆಹಣ್ಣು ತಿನ್ನೋಕ್ಕೆ, ಏನಿಲ್ಲ, ಸಿಪ್ಪೆ ತೆಗೆದು ತಿನ್ಬಿಡ್ಬೋದು. ಅಯ್ಯೋ ಸ್ವಾಮಿಗೆ ಆ ಸಿಪ್ಪೆಯನ್ನು ತೆಗಿಬೇಕಲ್ಲ, ಸಿಪ್ಪೆಯನ್ನು ತೆಗಿಬೇಕು, ಮತ್ತು ಅದು ಎಲ್ಲೂ ಹಾಕೋ ಆಗಿಲ್ಲ, ಅಲ್ಲಿ ಹಾಕಿ ಇಲ್ಲ ಹಾಕಿ ಅಂತೀರ, ಎಲ್ಲನ್ನೆಲ್ಲ ಹಾಕೋ ಆಗಿಲ್ಲ, ಅದು ಕಷ್ಟ. ಅಂದರೆ ಇನ್ನೂ ಸುಲಭ ಯಾವುದಪ್ಪ ಅಂದರೆ ದ್ರಾಕ್ಷಾ ಫಲವತ್. ದ್ರಾಕ್ಷಿ ಹಣ್ಣು ತೊಳೆದ್ಬಿಟ್ಟು ಕೊಟ್ಟಿದ್ದಾರೆ. ಹೌದಾ? ಅದನ್ನು ತಿನ್ನೋಕ್ಕೆ ಏನು ಕಷ್ಟಪಡಬೇಕು? ಆ ರೀತಿ ಉಪದೇಶ ಅನ್ನತಕ್ಕಂಥದ್ದು ಇದೆ. ಅಷ್ಟು ಸುಲಭನಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಈ ಕೈವಲ್ಯಾನ ಸ್ವಾಮಿಗಳು ಅಷ್ಟು ಪ್ರಯತ್ನ ಮಾಡ್ತಿರೋದು ದ್ರಾಕ್ಷಿ ಫಲವತ್ ಅಷ್ಟು ಸುಲಭನಾಗಿ ಇರಬೇಕು ಜನಕ್ಕೆ ಅಂತಾರೆ, ಪ್ರಯತ್ನ ಮಾಡ್ತಾರೆ. ಆದರೂ ನಿದ್ದೆ ಬರುತ್ತೆ ಅಲ್ಲಮ್ಮ. ಹೌದಾ? ಈ ರೀತಿ ಇರತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ವಿಭಾಗ ಮಾಡಿಬಿಟ್ರು, ಎಲ್ಲರೂ ಕೆಡಿಸ್ಬಿಟ್ರು.
ಅಂತ ಯಾರು ಪ್ರೊಫೆಸರ್ ಭಗವಾನವ್ರು ಮಾತಾಡ್ತಾರೆ. ಅವ್ರು ಫಾರ್ ಬೇಕಾದಷ್ಟು ಇದ್ದಾರೆ. ಒಂದು ಎಲ್ಲರೂ ಒಂದೇ ಮಾಡಿ ನೋಡೋಣ. ಹೆಣ್ಣು ಗಂಡು ಭೇದ ಬೇಡ, ಎಲ್ಲರೂ ಗಂಡಸನ್ನು ಮಾಡಿ ಇಲ್ಲ ಹೆಂಗಸನ್ನು ಮಾಡಿ. ಸಾಧ್ಯನಾ? ಮಾಡೋದು ಪ್ರಯೋಜನ ಇದೆಯಾ? ಇಲ್ಲ. ಅದಲ್ಲ, ಆ ಭೇದ ಇರಲಿ, ಹೆಣ್ಣು ಗಂಡು ಭೇದ ಇರಲಿ. ಒಬ್ಬರು ಬೆಳ್ಳಗೆ, ಒಬ್ಬರು ಕುಳ್ಳಗೆ, ಒಬ್ಬರು ಉದ್ದವಾಗಿ, ಒಬ್ಬರು ಎತ್ತರವಾಗಿ. ಈ ಭೇದ ಯಾಕೆ? ಎಲ್ಲರೂ ಒಂದೇ ಥರ ಇರಬೇಕು. ಒಬ್ಬರು ಕಪ್ಪಿಗೆ, ಒಬ್ಬರು ಬೆಳ್ಳಗೆ ಯಾಕೆ? ಎಲ್ಲರೂ ಒಂದೇ ಥರ ಇರಬೇಕು. ಈ ಮೂರ್ಖ, ಎಲ್ಲರೂ ಒಂದೇ ಥರ ಇದ್ದರೆ ನಮ್ಮವ್ರು ಯಾಕೆ ಗೊತ್ತೀವಿ? ಇವ್ರು ನಮ್ಮ ಶ್ರೀಮಂತಿಯರು, ಇವ್ರು ನಮ್ಮ ಯಜಮಾನ್, ಯಾಕೆ ಗೊತ್ತೀವಿ? ಎಲ್ಲರೂ ಒಂದೇ ಥರ ಇದ್ದಾರೆ. ಇಷ್ಟು ವೈವಿಧ್ಯತೆ ಇದೆ, ಅದಕ್ಕೆ ಕಾರಣ ಗುರ್ತಿಡಿಬೋದು. ಹೌದಾ? ಚೈನಾದಲ್ಲಿ ಹೋಗೋಣ, ನಮ್ಮ ಸ್ವಾಮಿ ದಯಾನಂದ ಸರಸ್ವತಿ ಹೇಳೋರು. ಚೈನಾದಲ್ಲಿ ಹೋಗಿ ಅಲ್ಲೇ ನೋಡಿದ್ರೆ ಇವ್ರು ಹೇಗಪ್ಪ ಗುರ್ತಿಡ್ತಾರೆ ಅನಿಸುತ್ತೆ ಅಂತ ನಮಗೆ. ಯಾಕೆ ಅಲ್ಲಿ ಈ ಥರ ಒಂದೇ ಥರ ಇರ್ತಾರಂತೆ ಎಲ್ಲರೂ ನಮ್ಮ ಕಣ್ಣಿಗೆ. ಅದು ಅವ್ರ ಕಣ್ಣಿಗೆ ಭೇದ ಕಾಣುತ್ತೆ. ಹೌದಾ? ಅಲ್ಲ ಸ್ವಾಮೀಜಿ, ಹೆಣ್ಣು ಗಂಡು ಭೇದ ಇದೆ, ಈ ಭೇದನೂ ಇರಲಿ. ಹೌದಾ? ಅಲ್ಲ, ಒಬ್ಬ ಸುಖವಾಗಿದ್ದಾನೆ, ಒಬ್ಬ ಕಷ್ಟಪಡ್ತೀಯಾನೆ, ಈ ಭೇದ ಯಾಕೆ? ಎಲ್ಲರೂ ಒಂದೇ ಥರ ಮಾಡು. ನೀನೇ ಮಾಡು. ಯಾಕೆ BPL APL ಅಂತ ಯಾಕೆ ಮಾಡಿದ್ಯಾ? ತೆಗೆದುಕೊಡಿ ಇವಾಗ. ಎಲ್ಲರಿಗೂ ಒಂದೇ ರೀತಿ. ಯಾಕೆ? ಹಸು ಎಲ್ರಿಗೂ ಒಂದೇ, ಬಡವಂಗೂ ಒಂದೇ, ಸಾಹುಕಾರನಿಗೂ ಒಂದೇ ಹಸು. ಹೌದಾ? ಎಲ್ರಿಗೂ ಒಂದೇ ರೀತಿ ಆಹಾರ ಕೊಡು. BPL ಜಾಸ್ತಿ ಕೊಡ್ತೀವಿ, ಯಾಕಿದು? ಎಲ್ಲರನ್ನೂ ಒಂದೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಭಾಳಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಬಸವಣ್ಣವರು ಬ್ರಾಹ್ಮಣರಾಗಿ ಹುಟ್ಟಿ ಬೇಡ ಇದು ಈ ಭೇದ ಅಂದ್ಬಿಟ್ಟು ಎಲ್ಲರೂ ಒಂದೇ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇವತ್ತೇನಾಗಿದೆ? ಅವರೇ ಸಪ್ರೇಟು. ಅಷ್ಟೇ ಅಲ್ಲ, ಅದರಲ್ಲಿ ಕುರುಬಲಿಂಗ ಆಯಿತು, ಗೌಡಲಿಂಗ ಆಯಿತು. ಮನೆ ಯಾರೋ ಒಬ್ಬರು ಸ್ವಾಮೀಜಿ ಯಾವುದೋ ಒಂದು ಗಂಡಿದ್ರೆ ಹೇಳಿ, ನಮ್ಮ ಹುಡುಗಿಗೆ ಪ್ರಯತ್ನ ಮಾಡ್ತಿದ್ದೀನಿ, ಓಡಾಡುವಾಗ ಯಾವುದನ್ನ ಇದ್ದು ಹೇಳಿ ಅಂದರು. ಆಯಿತು, ಯಾವುದನ್ನು ಕಂಡು ಹೇಳ್ತೀನಿ. ನೀವು ಯಾವ ಜನ ಅಂದೆ? ನಾವು ಮಡಿವಾಳರು ಅಂದರು. ಮಡಿವಾಳರು ಅಂತ ಗೊತ್ತಾಗುತ್ತಲ್ಲ, ಬಟ್ಟೆ ಹೋಗಿ ಅಗಸರು. ಮತ್ತು ಅದರಲ್ಲಿ ಇನ್ನೊಂದು ಕಂಡೀಷನ್ನು, ಮಡಿವಾಳ ಲಿಂಗಾಯಿತರು ಅಂತ. ಮತ್ತು ಈಗ 4 ಇದ್ದಿದ್ದು ಒಂದೇ ಮಾಡ್ತೀವಿ ಅಂತೋದು. ಅದ್ರ ಜೊತೆ ಬೇಕಾದಷ್ಟು ಆಯಿತು, ಒಂದೇ ಆಯಿತು. ಯಾವತ್ತೂ ಒಂದೇ ಮಾಡಲಿಕ್ಕಾಗಲ್ಲ. ಯಾಕೆ ಅಂದರೆ ಗುಣಭೇದ ಇದ್ದೇ ಇದೆ ಎಲ್ಲರೂ. ಎಲ್ಲಿನ ತನಕ ಗುಣಭೇದ ಅನ್ನತಕ್ಕಂದಿರುತ್ತೋ ಅಲ್ಲಿನ ತನಕ ಒಂದೇ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಶಬ್ದ ತೆಗಿಬೋದು, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯನ ಶಬ್ದ ತೆಗಿಬೋದು. ಇವಾಗ ಫಾರಿನ್ ಕಂಟ್ರೀಸಲ್ಲಿ ಈ ಶಬ್ದ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ಇಲ್ಲ. ಹೌದಾ? ಅದು ಎಲ್ಲ ಒಂದೇ ಥರ ಇದ್ದಾರೆ. ಆ ಗುಣ ಅನ್ನತಕ್ಕಂಥದ್ದು ಇದೆ. ಆದ ಕಾರಣ ಈ ಶ್ಲೋಕದಲ್ಲಿ ಏನಾಗ್ತಾರೆ? ಬ್ರಾಹ್ಮಣ, ಕ್ಷತ್ರಿಯ, ವಿಷಾಂ, ಶೂದ್ರಾಣಾಂ ಚ ಪರಂತಪ ಕರ್ಮಾನು ಪ್ರವಿಭಕ್ತಾನಿ. ಹೇ ಅರ್ಜುನ, ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರಿಗೆ ಸ್ವಭಾವ ಪ್ರಭುವಾದ ಗುಣಗಳಿಂದ ಕರ್ಮಗಳು ವಿಂಗಡಿಸಲ್ಪಟ್ಟಿವೆ. ಗುಣ ಈ ಕರ್ಮಾಣಿ ಇದು ಸ್ವಭಾವ ಪ್ರಭಾವ ಅಂದರೆ 3 ಅರ್ಥ ಮಾಡ್ತಾರೆ. ಒಂದು, ಈಶ್ವರ ಪ್ರಕೃತಿ ತ್ರಿಗುಣಾತ್ಮಿಕ ಮಾಯಾ. ಮುಂದಕ್ಕೆ ಕೂಡಿಸ್ಬೋದು ಇವತ್ತು. ಹಾಂ ಸರಿ, ಕೂಡ ಏನು ಅಷ್ಟು ಮಾತ್ರ ಬರ್ತಾರೆ, ರೆಗ್ಯುಲರಾಗಿ ಬರುತ್ತೆ. ಅಷ್ಟನ್ನು ಮುಂದಿನ ಜನ್ಮಕ್ಕೆ ಒಳ್ಳೆ ಜನ್ಮ ಬರ್ಬೋದು. ಮತ್ತು ಕೋಪ ಮಾಡ್ಕೋಬೇಡಿ, ಆ ಹುಡುಗಿ ತಲೆ ಸರಿ ಇಲ್ಲ ಅಂತಾರೆ, ಅದು ರೆಗ್ಯುಲರ್ ಬರ್ತಿದೆ. ಈ ತಲೆ ಸರಿ ಇರೋರು ಒಂದು ದಿವಸ ಒಂದಕ್ಕೆ ಮತ್ತೆ ಬರೋಲ್ಲ. ಇವಾಗ ಯಾರು ತಲೆ ಸರಿ ಇದೆ ಅಣ್ಣ, ಯಾರು ತಲೆ ಸರಿ ಇದೆ ಅನ್ಬೇಕು ಇಲ್ಲ. ಈಶ್ವರಸ್ಯ ಪ್ರಕೃತಿ ತ್ರಿಗುಣಾತ್ಮಿಕ ಮಾಯಾ. ಈ ಪ್ರಕೃತಿ ಅನ್ನತಕ್ಕಂಥ ಈಶ್ವರನ ಮಾಯೆ. ಈಶ್ವರನ ಮಾಯೆ ಅನ್ನತಕ್ಕಂಥ ಶಕ್ತಿ ಇದೆ ಅದರಿಂದ ಇದೆಲ್ಲ ಮಾಡಿದ್ದಾನೆ ಅಂತ ಅಲ್ಲ. ನಮ್ಮ ಅವಿದ್ಯೆಯಿಂದ ಈಶ್ವರನಲ್ಲಿ ಮಾಯೆಯನ್ನು ಕಲ್ಪನೆ ಮಾಡಿದ್ದೀವಿ. ನಮ್ಮ ಅವಿದ್ಯೆ ಹೋದ ಮಾಯೆಯನ್ನು ಹೋಗುತ್ತೆ. ಇರಲಿ. ಈಗ ಆ ಮಾಯೆಯಲ್ಲಿ ಈ 3 ಸತ್ವ ರಜಸ್ ತಮಸ್ ಅನ್ನತಕ್ಕಂಥ ಇದೆ. ಆದ್ದರಿಂದ ಪ್ರತಿಯೊಬ್ಬ ಜೀವಿಗೂ ಅದು ಬಂದಿದೆ. ಹೌದಾ? ಇದು ಒಂದು. ಎರಡನೇದು, ಬ್ರಾಹ್ಮಣ ಸ್ವಭಾವಸ್ಥೆಯ ಸತ್ವಗುಣ ಪ್ರಭಾವ ಕಾರಣ. ಬ್ರಾಹ್ಮಣ ಅಂದರೆ ಸತ್ವಗುಣ ಯಾರ್ಯಾರು ಪ್ರಾಧಾನ್ಯವಾಗಿದೆಯೋ ಅವರು ಬ್ರಾಹ್ಮಣರು. ಮತ್ತು ಸತ್ವಗುಣ ಅನ್ನತಕ್ಕಂಥ ಸ್ವಲ್ಪ ಕಮ್ಮಿ, ರಜೋಗುಣ ಯಾರಿಗೆ ಜಾಸ್ತಿ ಇದೆ ಅವರು ಕ್ಷತ್ರಿಯರು. ಮತ್ತು ವೈಶ್ಯ ಸ್ವಭಾವಸ್ಯ ತಮ ಉಪಸರ್ಜನ.
ತಮೋಗುಣ ಅನ್ನತಕ್ಕಂಥದ್ದು ಕಮ್ಮಿ ಇದೆ, ರಜೋಗುಣ ಅನ್ನತಕ್ಕಂಥ ಮೊದಲೇ ಮಟ್ಟದಲ್ಲಿದೆ, ಅವರು ವೈಶ್ಯರು. ಮತ್ತು ಶೂದ್ರರಿಗೆ ರಜ ಉಪಸರ್ಜನ, ರಜಸ್ಸನ್ನತಕ್ಕಂಥ ಕಮ್ಮಿ, ತಮೋಗುಣ ಅನ್ನತಕ್ಕಂಥ ಜಾಸ್ತಿ, ಇದು ಶೂದ್ರ. ಈ ರೀತಿ ವಿಭಾಗ ಮಾಡಿದ್ದಾರೆ. ಹೌದಾ? ಅಂದರೆ ಅವರವ್ರ ಗುಣ ಪ್ರಕಾರ ಯಾವ ಗುಣ ಇದೆಯೋ ಆ ಕರ್ಮ ಕೊಡಬೇಕು ಅಂತ. ನಿಜವಾಗಿ ಮಾಡಿರೋದ್ರಲ್ಲಿ ಏನು ತಪ್ಪು ಇಲ್ಲ. ಭಾಳಷ್ಟು ಸೈಂಟಿಫಿಕ್ ಆಗಿ ಈಗಿನ ಕಾಲದವ್ರು ವಿಜ್ಞಾನ ಅಂತಾರೆ, ಭಾಳಷ್ಟು ದೀರ್ಘ ಆಲೋಚನೆ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲರೂ ಒಂದೇ ಥರ ಇಲ್ಲ ಗುಣಗಳು. ಒಬ್ಬರ ಮನೆಯಲ್ಲಿ 3 ಜನ ಗಂಡು ಮಕ್ಕಳು, ಒಬ್ಬ ವಿಭೀಷಣ, ಇನ್ನೊಬ್ಬ ರಾವಣ, ಇನ್ನೊಬ್ಬ ಕುಂಭಕರ್ಣ. ನಾನು ಈ ಥರ ಹೇಳಿದೆ, ಅವ್ರು ಯಾರೋ ಹೇಳಿದ್ರು, ಅಯ್ಯೋ ಸ್ವಾಮೀಜಿ ನಮ್ಮ ಮನೆ 3 ಜನ ಕುಂಭಕರ್ಣರೇ ಇರ್ಬೋದು. ತಮೋಗುಣ ಇದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಈ ಗುಣ ಅನ್ನತಕ್ಕಂಥ ಯಾವ ರೀತಿ ಬಂತು ಅಂತ ಇನ್ನೊಂದು ರೀತಿಯಿಂದ ಹೇಳ್ತಾರೆ. ಯಾವುದು? ಜನ್ಮಾಂತರ ಸಂಸ್ಕಾರ. ಇದು ಭಾಳಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಜನ್ಮಾಂತರ ಸಂಸ್ಕಾರ ಪ್ರಾಣಿನ ವರ್ತಮಾನ ಜನ್ಮನಿ ಸ್ವಕಾರ್ಯ ಅಭಿಮುಖತ್ವೇನ ಅಭಿವ್ಯಕ್ತ ಸ್ವಭಾವ. ಸ್ವಭಾವ ಅಂದೇನಪ್ಪ? ಆ ಪ್ರಕೃತಿಯಿಂದ ಬಂದಿರತಕ್ಕಂಥ ಗುಣವನ್ನು ಸ್ವಭಾವ ಅಂತಾರೆ. ಇವೊಂದು. ಎರಡನೇದು, ಬ್ರಾಹ್ಮಣನಲ್ಲಿ ಸಾತ್ವಿಕ ಸ್ವಭಾವ ಅನ್ನತಕ್ಕ ಪ್ರಾಧಾನ್ಯವಾಗಿದೆ. ಕ್ಷತ್ರಿಯನಲ್ಲಿ ರಜೋಗುಣ, ವೈಶ್ಯಲ್ಲಿ ಇದು ವೈಶ್ಯ ಸ್ವಭಾವ ತಮ ಉಪಸರ್ಜನ, ತಮಸ್ಸನ್ನತಕ್ಕ ಕಮ್ಮಿ ಇದೆ, ರಜಸ್ ಜಾಸ್ತಿ ಇದೆ. ಹೌದಾ? ಶೂದ್ರಲ್ಲಿ ತಮಸ್ಸೆ ಜಾಸ್ತಿ ಇದೆ. ಇದು ಒಂದು. ಮತ್ತು ಇದು ಯಾವ ರೀತಿ ಬಂತಂದರೆ ಜನ್ಮಾಂತರ ಕೃತ ಸಂಸ್ಕಾರ. ಜನ್ಮಗಳಲ್ಲಿ ಏನು ನಾವು ಮಾಡ್ಕೊಂಡು ಹೋಗಿದ್ದೀವೋ ಕರ್ಮಗಳನ್ನ, ಪಾಪ ಪುಣ್ಯ ಧರ್ಮ ಅಧರ್ಮ, ಅದರಿಂದ ಒಬ್ಬವ್ರ ಸ್ವಭಾವನೂ ಬೇರೆ ಆಗಿದೆ. ಹೌದಾ? ಒಬ್ಬವ್ರ ಸ್ವಭಾವನೂ ಬೇರೆ ಆಗಿದೆ. ಸಂಸ್ಕಾರ ಅಂದರೆ ಇವತ್ತು ನಾವೇನೋ ಒಂದು ತಿಳ್ಕೊಂಡ್ವಿ ಅಥವಾ ಏನೋ ಒಂದು ಕರ್ಮ ಮಾಡಿದ್ವಿ ಅಂದರೆ ಅದರ ಒಂದು ಇದು ಸ್ಮೃತಿ ನಮ್ಮಲ್ಲಿರುತ್ತೆ. ಹೌದಾ? ಅದನ್ನು ಸಂಸ್ಕಾರ ಅಂತಾರೆ. ಸೊ ಆ ಸಂಸ್ಕಾರದಿಂದ ಎಲ್ಲರೂ ಒಂದೇ ರೀತಿ ಹುಟ್ಟೋಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ಒಂದೇ ತಂದೆ ತಾಯಿ ಸಂತಾನ, ಒಬ್ಬರು ಒಂದೊಂದು ರೀತಿ ಇರ್ತಾರೆ. ಹೌದಲ್ಲ? ಸೊ ಅದಕ್ಕೆ ಪರ್ಗ ವಿಭಾಗ ಮಾಡಿದ್ದಾರೆ. ಏನಂತ? ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಯಾಕಪ್ಪ ಮಾಡೋದು ಅಂದರೆ ಯಾರ್ಯಾರಿಗೆ ಯಾವ ಗುಣ ಇದೆಯೋ ಆ ಕರ್ಮ ಮಾಡಬೇಕು. ಆ ಗುಣ ಇಲ್ಲವೇ ಇಲ್ಲ, ಆ ಕರ್ಮ ಮಾಡೋದ್ರೆ ಇವಾಗ 12 ಗಂಟೆಯಿಂದ 1 ಗಂಟೆ ತನಕ ಪ್ರವಚನ. ಹೌದಾ? ಸ್ವಾಮೀಜಿ ಇನ್ನೊಂದು ಸಾಮಾನ್ಯ ಯಾರು ಆ ಥರ ಕೇಳೋಲ್ಲ, ಅದು ಮುಗಿದ್ರೆ ಸಾಕಂತಾರೆ. ಕೇಳೋದಂತ ಇಟ್ಕೊಳ್ಳಿ. ಸ್ವಾಮೀಜಿ ಇನ್ನೊಂದು 15 ನಿಮಿಷ ಹೇಳಿ, ಭಾಳಷ್ಟು ಚೆನ್ನಾಗಿದೆ, ಕೇಳಬೇಕನ್ಸುತ್ತೆ, ಇನ್ನೊಂದು 15 ನಿಮಿಷ ಹೇಳಿ ಅಂದರೆ ಹೇಳಿದೆ. ಸ್ವಾಮೀಜಿ ಇನ್ನೂ ಕಂಟಿನ್ಯೂ ಮಾಡಿ, ನಾವೆಲ್ಲ ಕೂತಿರ್ತೀವಿ, ಭಾಳಷ್ಟು ಚೆನ್ನಾಗಿದೆ ಅಂತ ಇನ್ನೂ ಒಂದು ಅರ್ಧ ಗಂಟೆ ಹೇಳ್ಬೋದು ಅಂತ ಇಟ್ಕೊಳ್ಳಿ. ಸ್ವಾಮೀಜಿ ನೀವು ಅರ್ಧ ಗಂಟೆ ಹೇಳೋದು ಬೇಡ, ಅಷ್ಟೆಲ್ಲ ಬೇಡ, ಅದೇನು ಬೇಡ. ಇವಾಗ ಅಲ್ಲೊಂದೇನೋ ಒಂದು ಮೂಟೆ ಇಟ್ಟಿದ್ದಾರೆ, ಅದನ್ನು ತಗೊಂಡು ನೀವು ಆ ಮೇಲ್ಗಡೆ ಇಟ್ಕೊಂಡೋಗಿ ಇಟ್ಬಿಡಿ ಸಾಕು. 5 ನಿಮಿಷದ ಕೆಲಸ ಅಂದರೆ 1 ಗಂಟೆ ಬೇಕಾದ ಪ್ರವಚನ ಹೇಳ್ಬೋದು. ಆ 5 ನಿಮಿಷದ ಆ ಕೆಲಸ ನಾನು ಮಾಡೋಕ್ಕಾಗುತ್ತೋ? ಯಾಕೆ ಶಾರೀರಿಕ ಶಕ್ತಿ ಅಷ್ಟಿಲ್ಲ. ಹೌದಲ್ಲ? ಸೊ ಯಾರ್ಯಾರಿಗೆ ಯಾವ್ಯಾವ ಗುಣ ಇದೆಯೋ, ಯಾರು ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇದೆಯೋ ಆ ಕೆಲಸ ಕೊಡಬೇಕು. ಹೌದಲ್ಲ? ಅದು ಬಿಟ್ಬಿಟ್ಟು ರಿಸರ್ವೇಷನ್ ಮೇಲೆ ಕೊಡ್ತೀನಿ ಅಂದರೆ ಸಮಾಜನ ಹಾಳು ಮಾಡತಕ್ಕಂಥ ಬುದ್ಧಿ ಇವೆಲ್ಲ. ಓಟು, ನೋಟು, ಲಂಚ ಇಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ಕೆಲಸ ಮಾಡೋರಿ. ರಿಸರ್ವೇಷನ್ ಮೇಲೆ ಸೀಟ್ ಕೊಟ್ಟರು. ಈಗ ನಾನು ಹೇಳ್ತೀನಿ ಬೇಡ ನನಗೆ ಆ ಸೀಟು, ನೀನು ರಿಸರ್ವೇಷನ್ ಮೇಲೆ ಕೊಟ್ಟರು ಬೇಡ, ನಾನೇ ಪಾಸ್ ಮಾಡ್ತೀನಿ. ಇಷ್ಟು ಜನ ಪಾಸ್ ಮಾಡೋಕ್ಕೆ ಈ ಜಾತಿಯವ್ರನ್ನ ಅಂತೀಯಲ್ಲ, ಬೇಡ ಆ ರೂಲ್ ಅಂತ ಅನ್ಬೇಕು ಈ ಜನ ಅನ್ನಲ್ಲ. ಕೆಲಸ ಕೊಟ್ಟರು ಅಷ್ಟೇ. ನಾನು ಅಟೆಂಡ್ ಮಾಡ್ತೀನಿ ಎಕ್ಸಾಮು, ನಿಜವಾದ ನಂಗೆ ಆ ಯೋಗ್ಯತೆ ಕೊಡು, ಇಲ್ಲದೆ ನೀನು ರಿಸರ್ವೇಷನ್ ಮೇಲೆ ಬೇಡ ಅನ್ಬೇಕು ಅನ್ನಲ್ಲ. ಸ್ವಲ್ಪ ಸಿಕ್ಕಿದ್ರು ಸಾಕಂತೀವಿ, ಅವರು ಹಾಗೆ ಮಾಡ್ತಾರೆ. ಈಗ ರಿಸರ್ವೇಷನ್ ಮೇಲೆ ಸೀಟ್ ಸಿಕ್ತು MBBSಗೆ, ರಿಸರ್ವೇಷನ್ ಮೇಲೆ MBBSಗೆ ಸೀಟ್ ಸಿಕ್ತು. ಮತ್ತು ಕೆಲಸ MBBS ಕಂಪ್ಲೀಟ್ ಆಯಿತು, ಪಾಸ್ ಮಾಡಿದ್ದು ರಿಸರ್ವೇಷನ್ ಮೇಲೇ, ಮತ್ತು ಕೆಲಸ ಸಿಕ್ಕಿದ್ದು ರಿಸರ್ವೇಷನ್ ಮೇಲೆ. ಹೌದಾ?
ಈಗ ಆ ಡಾಕ್ಟ್ರ್ ಹತ್ರ ಅವನ ಹೆಂಡತಿನ ಔಷಧಿ ತಗೊಳ್ಳಲ್ಲ. ಯಾಕೆ? ನನಗೆ ಗೊತ್ತು ನಿಂಗೆ ಯಾವ ರೀತಿ ಕೆಲಸ ಸಿಕ್ಕಿದೆ ಅಂತ. ಹಾಂ, ಸಾಕು, ನಿನ್ನ ಸಂಬಳ ಒಂದು ಸಾಕು, ನೀನು ಔಷಧಿ ಕೊಟ್ಟರೆ ಪ್ರಾಣ ಹೋಗುತ್ತೆ. ಸಾಕು. ಯಾಕೆ? ಕೆಲಸ ಕೊಡಬೇಕಾದ್ರೆ ಇಚ್ಛೆ ಇರಬೇಕು, ಅವನಿಗೆ ಮಾಡೋ ಇಚ್ಛೆ ಇರಬೇಕು, ಮಾಡತಕ್ಕಂಥ ಯೋಗ್ಯತೆ ಇರಬೇಕು. ಮಾಡೋ ಇಚ್ಛೆನೂ ಇಲ್ಲ. ಅದು ನಮ್ಮ ದೇಶದಲ್ಲಿ ಬರೀ ಜಪಾನ್ನಲ್ಲಿ ಅಲ್ಲ, ಈಗ ಈ ಥರ ಹೇಳಿದ್ರೆ ಈ ಸ್ವಾಮೀಜಿ ಫಾರಿನ್ ಇಚ್ಚಿದೆ ಅಂತ ಅಲ್ಲ. ಇಂಥ ಶಾಸ್ತ್ರ ಇದ್ದು ಯಾಕೆ ಇಷ್ಟು ಕೀಳ್ಮಟ್ಟ ಆಯಿತು ಇದೆ ಈ ನಮ್ಮ ದೇಶ ಅಂತ ಅನಿಸುತ್ತೆ. ಜಪಾನ್ನಲ್ಲಿ ಬೆಳಗ್ಗೆ 6 ಗಂಟೆಗೆ ಫ್ಯಾಕ್ಟ್ರಿ ಅಂತೆ. ಬೆಳಗ್ಗೆ 6 ಗಂಟೆಗೆ ಫ್ಯಾಕ್ಟ್ರಿ ಅಂದರೆ 5 ಗಂಟೆಗೆ ಹೋಗ್ತಾರಂತೆ ಫ್ಯಾಕ್ಟ್ರಿ ಹತ್ರ. ಆ ಸ್ಟೇಡಿಯಮಲ್ಲಿ 1 ಗಂಟೆ ಕಾಲ ವ್ಯಾಯಾಮ ಮಾಡ್ತಾರಂತೆ. 6 ಗಂಟೆಗೆ ಸರಿಯಾಗಿ ಫ್ಯಾಕ್ಟ್ರಿಗೆ ಹೋಗಿ 8 ಗಂಟೆ ಕಾಲ ಕೆಲಸ ಮಾಡ್ತಾರೆ. 8 ಗಂಟೆ ಕಾಲ ಕೆಲಸ ಮಾಡಿದ್ರೆ 2 ಗಂಟೆಗೆ ಮುಗಿಯುತ್ತೆ. ಮಾಡಿದ್ಮೇಲೆ ಮತ್ತೆ 2 ರಿಂದ 3 ಗಂಟೆ ತನಕ ಸಂಬಳ ಇದ್ದರೆ ಕೆಲಸ ಮಾಡ್ತಾರಂತೆ. ಯಾಕೆ? ದೇಶಕ್ಕೋಸ್ಕರ ಅಂತ. ಆ ರೀತಿ ಕೆಲಸ ಮಾಡತಕ್ಕಂಥ ಇಚ್ಛೆ ಇರಬೇಕು, ಕೆಲಸ ಮಾಡೋ ಯೋಗ್ಯತೆ ಇರಬೇಕು, ಅಂಥವ್ನಿಗೆ ಕೆಲಸ ಕೊಡು. ಈ ದೃಷ್ಟಿಯಿಂದ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನೋಂಥ ವಿಭಾಗ ಮಾಡಿದ್ರೆ ಹೊರತು ಇದು ವರ್ಟಿಕಲ್ ಡಿವಿಷನ್ ಅಲ್ಲ. ವರ್ಟಿಕಲ್ ಡಿವಿಷನ್ ಅಂದರೆ ಬ್ರಾಹ್ಮಣ ಭಾಳ ಉತ್ತಮ, ಅವನ ಕೆಳಗಡೆ ಕ್ಷತ್ರಿಯ, ಅವನ ಕೆಳಗಡೆ ವೈಶ್ಯ, ಅವನ ಕೆಳಗಡೆ ಶೂದ್ರ ಅಲ್ಲ. ಹಾರಿಜಾಂಟಲ್ ಡಿವಿಷನ್, ಎಲ್ಲರೂ ಸಮಾನ, ಎಲ್ಲರೂ ಸಮಾನ. ಆದರೆ ಸಮಾಜ ಸುವ್ಯವಸ್ಥಿತವಾಗಿರಬೇಕಾದ್ರೆ ಈ ರೀತಿ ಕೆಲಸ ಮಾಡಬೇಕು. ಬ್ರಾಹ್ಮಣ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡಬೇಕು. ಯಾವ ರೀತಿ ಇತ್ತು ಪುರೋಹಿತ ಅನ್ನೋರು? ಪುರೋಹಿತ ಅಂದ್ರೇನು? ಪುರದ ಹಿತವನ್ನು ಬಯಸ್ತಕ್ಕಂಥವನು. ಆ ಹಳ್ಳಿನಲ್ಲಿ, ಆ ಪುರದಲ್ಲಿ ಯಾರಿಗೆ ಸಮಸ್ಯೆ ಬರಲಿ ಆತ ರೆಡಿಯಾಗಿರೋದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ, ಮಾರ್ಗದರ್ಶನ ಮಾಡಲಿಕ್ಕೆ. ಒಂದು ದಿವಸ ಪುರೋಹಿತ ಊರಲ್ಲಿ ಇರಲಿಲ್ಲ ಅಂದರೆ ಜನ ಅಲ್ಲಾಡ್ಬಿಡೋರು. ಇವತ್ತು ಪುರೋಹಿತರು ಊರಲ್ಲಿಲ್ಲ, ಏನು ಮಾಡೋದು ಅಂತ. ಆ ರೀತಿ ಹೌದಾ? ಇವಾಗೇನಾಯಿತು? ಎಲ್ಲ ಹೋಯ್ತು, ಎಲ್ಲನೂ ಒಂದು ಮಾಡ್ತೀವಿ ಅಂತಾರೆ. ಈ ಗೌರ್ಮೆಂಟ್ನವರು ಒಂದು ಮಾಡೋಕ್ಕಾಗಲ್ಲ, ಯಾರು ಒಂದು ಮಾಡೋಕ್ಕಾಗಲ್ಲ. ಈಗ ನಾವು ಒಂದು ಮಾಡ್ತೀವಿ ಅಂತ ಹೋದರೆ ನಿಜವಾದ ಮೂರ್ಖತನ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಬೀದಿನೆಲ್ಲ ಗುಡಿಸ್ತೀನಿ ಅಂತ ಹೋಗ್ಬೇಡ, ಎಲ್ಲಿ ಕಲ್ಲು ಮುಳ್ಳು ಇಲ್ಲೋ ಅಲ್ಲಿ ಕಾಲಿಟ್ಕೊಂಡು ಹೋಗೋಣ. ಇವಾಗ ನಾವೇನು ಮಾಡಬೇಕಂದ್ರೆ, ನಾವು ಇನ್ನಲ್ಲಿ ಯಾವ ಗುಣ ಇದೆ ಅಂತ ನೋಡ್ಕೋಬೇಕು, ಆ ಗುಣವನ್ನು ಬದಲಾಯಿಸ್ಕೊಂಡು ಪ್ರಯತ್ನ ಮಾಡಬೇಕು. ಮಾಡಿ ಸಾತ್ವಿಕ ಗುಣವನ್ನು ಪಡೆದು ನಂತರ ಕರ್ಮಯೋಗ ಸಾಧನೆ, ಭಕ್ತಿ, ಅಮಾನಿತ್ವ ಗುಣಗಳ ಅಭ್ಯಾಸ, ದೈವಿ ಸಂಪತ್ತು ಇವೆಲ್ಲವನ್ನು ಬೆಳೆಸ್ಕೊಂಡು ಎಷ್ಟೊಂದು ಹೇಳಿದ್ರು ಸ್ವಾಮೀಜಿ. ಕರ್ಮಯೋಗ ಸಾಧನೆ ಅಮ್ಮ, ಯಾಕಮ್ಮ ಅದನ್ನು ಯಾಕೆ ಹತ್ತಲ ಕಡೆಯಿಂದ ಇತ್ತಲ ಕಡೆ ಗಮನ ಕೊಡಿ. ಅಲ್ಲ, ಅದಲ್ಲಿ ಬಿಟ್ಟುಬಿಡಿ ಅದನ್ನು. ಭಕ್ತಿ, ಕರ್ಮಯೋಗ ಸಾಧನೆ ಅಂದರೆ ಭಕ್ತಿ ಅಂದರೆ ಅಮಾನಿತ್ವಾದಿ ಗುಣಗಳಂದರೆ, ಮತ್ತು ಶ್ರವಣ ಮನನ ನಿಧಿಧ್ಯಾಸನ ಅಂತೀರ. ಇಷ್ಟೊಂದು ಎಲ್ಲಿ ಸಾಧ್ಯ ಅಂದರೆ, ಯಾವುದನ್ನು ಒಂದನ್ನು ನೀವು ಭದ್ರವಾಗಿ ಹಿಡಿದ್ರೆ ನಿಜವಾದ ಎಲ್ಲ ಬಂದ್ಬಿಡುತ್ತೆ ನಮ್ಮಲ್ಲಿ. ಆ ಶ್ರವಣ ಮನ ನಿಧಿಧ್ಯಾಸನ ತನಕ ಕರ್ಕೊಂಡೋಗಿ ನೀನೇ ರಾಜನೀಂ ಜಯಕ್ಕಲ್ಲ ಮಂಕೃತಿಮ್ಮ ಅನ್ನತಕ್ಕ ಉನ್ನತ ಅಂತ ಸ್ಥಿತಿ ನಿಲ್ಲಿಸುತ್ತೆ. ಹೌದಾ? ಸೊ ಆ ರೀತಿಯಲ್ಲಿ ನಾವು ನಮ್ಮ ಗುಣಗಳೇನಿದೆ ನೋಡಿಕೊಂಡು ಅದನ್ನು ಬದಲಾಯಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಹೇಳ್ತೇವೆ ಹೊರತು ಇನ್ನು ಬೇರೆ ಇವರು ತಮಗುಣ, ಇವರು ರಜೋಗುಣ ಅಂತ ಸರ್ಟಿಫಿಕೇಟ್ ಕೊಡಲಿಕ್ಕೂ ಅಲ್ಲ, ಅಥವಾ ಎಲ್ಲರೂ ಒಂದು ಮಾಡಬೇಕು ಅಂತ ಅವೆಲ್ಲ ಮೂರ್ಖ ಪ್ರಯತ್ನ. ಆಗ ಎಲ್ಲರೂ ಒಂದು ಮಾಡಬೇಕು. ಯಾವಾಗ? ಎಲ್ಲರೂ ಒಂದಾಗಿ ನೋಡಬೇಕು. ಇವರು ಎಷ್ಟು ವಿಶಾಲವಾದ ಸಂಪ್ರದಾಯನೋ. ಕೆಲಸ ಕೊಡಬೇಕಾದ್ರೆ ಅವನು ಮಾಡೋ ಇಚ್ಛೆ ಇದೆಯಲ್ಲೋ ನೋಡು, ಮಾಡೋ ಯೋಗ್ಯತೆ ಇದೆಯೋ ಇಲ್ಲೋ ನೋಡು. ಮಾಡೋ ಇಚ್ಛೆ ಇದ್ದು ಯೋಗ್ಯತೆ ಕೆಲಸ ಕೊಡು. ಆದರೆ ಆಹಾರ ಕೊಡಬೇಕಾದ್ರೆ ಏನು ನೋಡಬೇಕು?
ಅಮ್ಮ ಹಸಿವು, ಅವನ ಹೊಟ್ಟೆಲಿರೋ ಹಸಿವು ಕಾಣುತ್ತೆ ನಮಗೆ. ಅದೇ ನಮ್ಗೆ ಹಸಿವಾದ್ರೆ ಗೊತ್ತಾಗುತ್ತೆ, ಯಾರೋ ಬರ್ತಾನೆ, ಇವಾಗ ಅವನ ಹೊಟ್ಟೆಲಿರೋ ಹಸಿವು ಗೊತ್ತಾಗುತ್ತಾ? ಇಲ್ಲ. ಅದಕ್ಕೋಸ್ಕರ ಆಹಾರ ಕೊಡಬೇಕಾದ್ರೆ ಚೋರೋವ ಎನಿ ಚಂಡಾಲೋವ ಶತ್ರುರ್ವ ಪಿತೃಘಾತಕೋವ, ಕಳ್ಳನೇ ಆಗಿರಲಿ ಮೊದಲು ಆಹಾರ ಕೊಡು. ಚಂಡಾಲನಾಗಿರಲಿ, ಚಂಡಾಲ ಅಂದರೆ ಭಾಳಷ್ಟು ದುರ್ವ್ಯವಹಾರ ಇರತಕ್ಕಂಥವ್ರು ಅಂತ ಅರ್ಥ ಮಾಡ್ತಾರೆ. ಡಿಕ್ಷನರಿ ಮೀನಿಂಗ್ ತೊಗೊಂಡ್ರೆ ಹರಿಜನ ಗರ್ಭದಲ್ಲಿ ಬ್ರಾಹ್ಮಣ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಚಂಡಾಲ ಅಂತಾರಂತೆ. ಹಾಗೆ ಅಂಥವನಾಗಿ ಮೊದಲು ಆಹಾರ ಕೊಟ್ಬಿಡು. ಚೋರೋವಾಯನಿ ಚಂಡಾಲ ಶತ್ರುರ್ವ, ನಮ್ಮ ಶತ್ರುನೇ ಆಗಿರಲಿ ಮೊದಲು ಆಹಾರ ಮೊದಲು ಕೊಟ್ಬಿಡು. ಪಿತೃಘಾತಕೋವ, ತಂದೆನ ಹತ್ಯೆ ಮಾಡಿ ಬಂದೇನೆಂದ್ರು, ಯಾಕೆ ಹಸ್ತಿಯಾನೆ, ಜೀವ ಒದ್ದಾಡ್ತಿದೆ, ಆಹಾರ ಕೊಡು. ಇಷ್ಟು ವಿಶಾಲವಾದ ಸಂಪದ ಎಲ್ಲಿದೆ? ಕೆಲಸ ಕೊಡಬೇಕಾದ್ರೆ ನೋಡು ಅವನಿಗೆ ಯೋಗ್ಯತೆ ಇದೆಯೋ ಇಲ್ಲ ನೋಡು. ಯಾರ್ಯಾರು ಕೆಲಸ ರಿಸರ್ವೇಷನ್ ಮಾಡಿ ಕೊಡಬೇಡ ಅಂದಾಗ ನಾವೇನು ಮಾಡಬೇಕಂದ್ರೆ ನಮ್ಮಲ್ಲಿ ಯಾವ ಗುಣ ಇದೆ ಅನ್ನೋದಕ್ಕೆ ನೋಡಿಕೊಂಡು ಬದಲಾಯಿಸ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಈ ಗುಣಗಳ ವಿಭಾಗ ಅನ್ನತಕ್ಕಂಥದ್ದು ಮಾಡಿದೆ ಶಾಸ್ತ್ರ, ಮಾಡಿದ್ರೆ ತಪ್ಪಿಲ್ಲ. ಉಪಯೋಗಿಸ್ಕೊಳ್ಳೋದಕ್ಕೆ ಅರ್ಥ ಮಾಡ್ಕೊಳ್ಳೋದಲ್ಲಿ ಭಾಳಷ್ಟು ಎಡೆಬಿಟ್ಟಿದ್ವಿ. ಆದ ಕಾರಣ ಇದನ್ನು ಇಲ್ಲಿಗೆ ನಿಲ್ಲಿಸಿರೋಣ. ಈಗ ಸಂಜೆಗೆ ಯಾವ ರೀತಿಯ ಗುಣಗಳು ಅನ್ನತಕ್ಕಂಥ ಯಾರ್ಯಾರಿಗೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಏನೇನು ಗುಣ ಇರಬೇಕು, ಯಾವ ರೀತಿ ಅವರು ಜೀವನ ಮಾಡಬೇಕು ಅನ್ನತಕ್ಕಂಥದ್ದು ತಿಳಿಸ್ತಾರೆ. ಈಗ ಪೂಜೆ ನಂತರ ಆರತಿ ಪ್ರಸಾದ ನಡೆಯುತ್ತೆ ಮತ್ತು ಮಹಾಪ್ರಸಾದ ಅನ್ನತಕ್ಕಂಥ ಕೊಡ್ತಾರೆ. ನಾನು ದಿವಸ ಹೇಳ್ತಿದ್ದೀನಿ, ಬಟ್ ಯಾರ ಕಡೆಗೂ ಹೋಗ್ತಿಲ್ಲ. ಕಬಡ್ಡಿ ಪ್ರಸಾದ